भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। ॐ सुरभ्ये नमः। ॐ सुरभ्ये नमः। ॐ सुरभ्ये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। नमो विष्णुपादाय कृष्णप्रेष्ठाय भूतले भक्तिरात्मने नमस्ते गौरसेवायां सदा निवेदितात्मने वादोत्तोपादास्तु वर्णाश्रमं प्रचारम्। ಹರೇ ಕೃಷ್ಣ ಎಲ್ಲರಿಗೂ. ನಿನ್ನೆ 7ನೇ ಅಧ್ಯಾಯ ನಾವು ಓದಿ ಮುಗಿಸಿದ್ದೀವಿ. ಇವತ್ತಿಂದ 8ನೇ ಅಧ್ಯಾಯ ಓದಲಿಕ್ಕೆ ಶುರು ಮಾಡೋಣ. 8ನೇ ಅಧ್ಯಾಯ ಓದೋಕ್ಕಿಂತ ಮುಂಚೆ 1ರಿಂದ 7ನೇ ಅಧ್ಯಾಯದ ತನಕ ಆಗಿರುವಂಥ ವಿಚಾರವನ್ನ ನಾವು ಭಗವದ್ಗೀತೆಯಲ್ಲಿ ಮೊದಲಿಗೆ ಕೊಟ್ಟ ಸಾರಾಂಶವನ್ನು ಒಂದ್ಸಲ ಓದಿದ್ರೆ ಪುನಃ ನಮಗೆ ಸ್ವಲ್ಪ ನೆನಪಾಗತ್ತೆ ಅದು ಏನು ಅಂತ ಹೇಳಿ ಅಧ್ಯಾಯಗಳು. ಆದ ಕಾರಣ ನಾವು ಇದನ್ನು ಓದೋಣ. ಅಧ್ಯಾಯ 1ರಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಕುರುಕ್ಷೇತ್ರ ರಣರಂಗದಲ್ಲಿ ಸೇನೆಯ ಅವಲೋಕನ. ಅಧ್ಯಾಯದ ಹೆಸರು ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾ ಅವಲೋಕನ. ಇನ್ನೊಂದು ಹೆಸರು ಏನಿದ್ರದ್ದು, ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಮಾಡಿದಂತಹ ಒಂದು ಪ್ರಮೇಯ ಈ ಅಧ್ಯಾಯದಲ್ಲಿ ನಮಗೆ ಅರ್ಥ ಆಗುತ್ತೆ. ಮುಖ್ಯ ಅದೇ, ವಿಷಾದದಿಂದ ಭಗವಂತನಿಗೆ ಶರಣಾಗುವಂಥ ವಿಚಾರ ಆಗ್ಲಿ. ಶತ್ರು ಸೈನ್ಯಗಳ ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ, ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನು 2 ಸೈನ್ಯಗಳಲ್ಲಿಯೂ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿ ಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿಗುಂದುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟು ಬಿಡುತ್ತಾನೆ. ಲ್ಯಾಮೆಂಟೇಷನ್, ವಿಷಾದ. ಅರ್ಜುನನು ವಿಷಾದ ಮಾಡುವಂತಹ ಸಂದರ್ಭ. ಎಲ್ಲ ಸೈನ್ಯವನ್ನು ನೋಡಿ, 2 ಕಡೆಯ ಸೈನ್ಯವನ್ನು ನೋಡಿ. 2ನೇ ಅಧ್ಯಾಯ ಭಗವಂತ ಅಂತಹ ದುಃಖಕೊಂಡ ಅರ್ಜುನನಿಗೆ ಏನ್ ಮಾಡ್ತಾ ಇದ್ದಾರೆ ಭಗವಂತ ಅಂತ ಹೇಳುದು. ಆದ ಕಾರಣ ಈ ಅಧ್ಯಾಯ ತುಂಬಾ ಇಂಪಾರ್ಟೆಂಟ್. ಗೀತಾ ಸಂಗ್ರಹ ಅಂತ ಹೇಳಿದ್ರೆ ತುಣುಕಾಗಿ ಇಡೀ ಎಲ್ಲ ಭಗವದ್ಗೀತೆ ಎಲ್ಲ ಅಧ್ಯಾಯಗಳ ಸಾರಾಂಶ ರೂಪದಲ್ಲಿ ಈ 2ನೇ ಅಧ್ಯಾಯದಲ್ಲಿ ಇದೆ. ಆದ ಕಾರಣ 2ನೇ ಅಧ್ಯಾಯದಲ್ಲಿ ಓದಿದ್ರೆ ಒಂದು ರಫ್ಲಿ ನಮಗೆ ಎಲ್ಲ ಭಗವದ್ಗೀತೆಯಲ್ಲಿ ಏನಿರಬಹುದು ಅಂತ ಹೇಳಿ ಒಂದು ಅಂದಾಜು ಸಿಗತ್ತೆ. ತುಂಬಾ ದೊಡ್ಡ ಅಧ್ಯಾಯ, ತುಂಬಾ ಶ್ಲೋಕಗಳಿರುವಂತಹ ಅಧ್ಯಾಯ. ಗೀತಾ ಸಾರ ಸಂಗ್ರಹ ಅಂತ, ಗೀತಾ ಕಂಟೆಂಟ್ಸ್ ಸಮ್ಮರೈಸ್ಡ್ ಅಂತ ಹೇಳ್ತಾರೆ. ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ ದುಃಖದಿಂದ. ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ, ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ಆದ ಕಾರಣ ಇದಕ್ಕೆ ಹೆಸರು ಸಾಂಖ್ಯಯೋಗ ಅಂತೇಳಿ. ಸಾಂಖ್ಯ ಅಂತ ಹೇಳಿದ್ರೆ ದೇಹ ಮತ್ತು ಆತ್ಮದ ಭಿನ್ನತೆಯನ್ನ ಎತ್ತಿ ತೋರಿಸುವಂತಹ ವಿಚಾರ ಸಂಕೀರ್ಣಗಳು, ವಿಚಾರ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು. ಈ ಅಧ್ಯಾಯ ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಅಧ್ಯಾಯ. ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಪರಮನಿಗೆ ಅಂದ್ರೆ ಭಗವಂತನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು, ಇವು ಪ್ರಭುವು ವಿವರಿಸುತ್ತಾನೆ. ಈ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳನ್ನ ಭಗವಂತ 2ನೇ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಏನ್ ಹೇಳ್ತಾರೆ ಇದಕ್ಕೆ? ಆತ್ಮ ಸಾಕ್ಷಾತ್ಕಾರದ ಪಡೆದ ಮನುಷ್ಯನ ಲಕ್ಷಣಿಗೆ ಯಾರಿಗಾದ್ರೂ ನೆನಪಿದೆಯಾ? ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ಆಮೇಲೆ ಭಗವಂತನ ನಿಸ್ವಾರ್ಥ ಸೇವೆ. ಆಮೇಲೆ ಧೀರಸ್ತತ್ರನ ಮುಹ್ಯತಿ, ಧೀರನ ಬಗ್ಗೆ ಎಕ್ಸ್ಪ್ಲನೇಷನ್. ಅದರ ನಂತರ ಭಗವಂತ ಕೊಟ್ಟಂತಹ ಈ ಸಾಂಖ್ಯಯೋಗದಿಂದ ಏನು ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ಕೆಲಸ ಮಾಡೋದು ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ. ಯಾಕೆ ಕೆಲಸ ಮಾಡೋದು? ನಾವೆಲ್ಲ ಆತ್ಮ ಅಂತ ಹೇಳಿದ್ರೆ ಯಾಕೆ ಕೆಲಸ ಮಾಡಬೇಕು? ಬೇಡ ಅಂತ ಅನ್ನಿಸ್ತದೆ. ಆಗ
ಕರ್ಮಯೋಗ ಅಂತ ಹೇಳುವ ಅಧ್ಯಾಯದ ಶುರುವಾಗತ್ತೆ. ಭಗವಂತ ಇಲ್ಲಿ ಏನು ಅಧ್ಯಾಯ ರೂಪದಲ್ಲಿ ಹೇಳ್ತಾ ಇಲ್ಲ, ಎಲ್ಲ ಶ್ಲೋಕಗಳನ್ನ ಕಂಟಿನ್ಯೂಸ್ ಆಗಿ ಅರ್ಜುನನಿಗೆ ಹೇಳ್ತಿದ್ದಾರೆ. ಆದರೆ ಆಚಾರ್ಯರು ಇದನ್ನು ಅಧ್ಯಾಯ ರೂಪದಲ್ಲಿ ನಮಗೆ ಸುಲಭದಲ್ಲಿ ಅರ್ಥ ಆಗ್ಲಿಕ್ಕೋಸ್ಕರ ಮಾಡಿದ್ದಾರೆ. 3ನೇ ಅಧ್ಯಾಯ ಕರ್ಮಯೋಗ ಅಂತ ಹೆಸರು. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಯಾವುದಾದರೊಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ್ಯತ್ ಅಕರ್ಮಕರ್ತೆ. ಕೆಲಸ ಮಾಡದೆ ಒಂದು ಕ್ಷಣವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೈಕಾಲು ಕೆಲಸ ಮಾಡಲಿಲ್ಲ ಅಂದ್ರೆ ಬುದ್ಧಿ, ಮನಸ್ಸು, ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತವೆ. ಆದ ಕಾರಣ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾರೆ ಭಗವಂತ. ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿಗೆ ಬಂಧಿಸಬಹುದು ಅಥವಾ ಅದರಿಂದ ಮುಕ್ತಗೊಳಿಸಬಹುದು. ಆದ ಕಾರಣ ಆ ಅದೇನ್ ಹೇಳ್ತಾರೆ, ಕರ್ಮ ಕೌಶಲಂ ಯೋಗ ಕರ್ಮಸು ಕೌಶಲಂ. ಯಾರಿಗೆ ಗೊತ್ತುಂಟು ಯಾವ ಕರ್ಮ ಮಾಡಿದರೆ ಮುಕ್ತಿ ಆಗಬಹುದು ಅಂತ ಹೇಳುವಂತಹ ವಿಚಾರವನ್ನು, ನಮಗೀಗ ಎಲ್ಲ ಅಧ್ಯಾಯ ಓದ್ತಾ ಇರುವಾಗ ನಮಗೆ ಗೊತ್ತು ಭಗವಂತನ ಕರ್ಮ ಮಾಡಿದ್ರೆ ಮಾತ್ರ ಮುಕ್ತಿ, ಬೇರೆ ಎಂತ ಇದ್ರೂ ಬಂಧನ ಅಂತ ಹೇಳಿ ನಮಗೆ ಅರ್ಥ ಆಗಿದೆ. ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಕ್ರಿಯೆ ಮತ್ತು ಪ್ರಕ್ರಿಯೆ, ಆಕ್ಷನ್ ಅಂಡ್ ರಿಯಾಕ್ಷನ್, ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನನ್ನು ಪರಮ ಪ್ರಭುವನ್ನು ಕುರಿತು ದಿವ್ಯ ಜ್ಞಾನವನ್ನು ಪಡೆಯಬಹುದು. ಇದು 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ದಿವ್ಯ ಜ್ಞಾನದ ಬಗ್ಗೆ ಬಂತು. ಆ ದಿವ್ಯ ಜ್ಞಾನ ಏನು ಅಂತ ಹೇಳಿ ಭಗವಂತ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಗುರು ಮುಖೇನ ಸಿಗುವಂತಹ ಜ್ಞಾನವೇ ದಿವ್ಯ ಜ್ಞಾನ. ಅದು ನಿಜವಾದ ಪರಂಪರೆ ಆಗಿರಬೇಕು. ನಮಗೆ ಬೇಕಾಬಿಟ್ಟು ಎಲ್ಲಿಯೋ ಹೋಗಿ ಜ್ಞಾನ ಸಿಕ್ಕಿದ್ರೆ ಅದು ಭಗವಂತನನ್ನ ತಿಳಿಲಿಕ್ಕೆ, ಭಗವಂತನ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ ಅದರಿಂದ ಅಂತ ಹೇಳಿ ಈ ಅಧ್ಯಾಯದಲ್ಲಿ ಭಗವಂತ ದೃಢಪಡಿಸ್ತಾರೆ. ಅದು ನಾನು ಹಿಂದಿನ ಕಾಲದಲ್ಲಿ, ಅಂದ್ರೆ ಮುಂಚೆ ನಾನು ಸೂರ್ಯ ದೇವರಿಗೆ ಕೊಟ್ಟಿದ್ದೇನೆ, ಆದರೆ ಕಾಲಾಂತರದಲ್ಲಿ ಅದು ನಷ್ಟ ಆಯಿತು. ನಷ್ಟ ಆದ ಕಾರಣ ನಿನ್ನನ್ನು ನಾನು ಅದಕ್ಕೆ ಪುನಃ ಇದನ್ನು ಇನ್ನೊಬ್ಬರಿಗೆ ಹೇಳ್ಕೊಡ್ಲಿಕ್ಕೋಸ್ಕರ ನಿನ್ನನ್ನು ನಾನು ಚೂಸ್ ಮಾಡಿದ್ದೇನೆ ಅಂತ ಹೇಳಿ ಭಗವಂತ. ಯಾಕೆ ಚೂಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ನೀನು ನನ್ನ ಭಕ್ತನಲ್ಲದೆ ನನ್ನ ಆತ್ಮೀಯ ಗೆಳೆಯ ನೀನು ಅಂತ ಹೇಳಿ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ದಿವ್ಯ ಜ್ಞಾನವು ಆತ್ಮ, ದೇವರು ಮತ್ತು ಅವರ ಸಂಬಂಧ. ಆಧ್ಯಾತ್ಮ ಅಂತ ಹೇಳಿದ್ರೆ ಏನು? ಆತ್ಮ, ಭಗವಂತ ಮತ್ತು ಆತ್ಮಕ್ಕಿರುವ ಸಂಬಂಧವನ್ನ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಸೈನ್ಸ್ ಅಂತ ಹೇಳ್ತಾರೆ, ಅದಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ. ಇದು ಸ್ಪೆಷಲ್. ದಿವ್ಯ ಜ್ಞಾನವು ಆತ್ಮ, ದೇವರು ಮತ್ತು ಅವರ ಸಂಬಂಧದ ಆಧ್ಯಾತ್ಮಿಕ ಜ್ಞಾನವು ಜೀವಿಯನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಮುಕ್ತಗೊಳಿಸುತ್ತದೆ. ಇಂತಹ ಜ್ಞಾನವು ಕರ್ಮಯೋಗದ ಫಲ. ಚಂದ ಭಗವಂತನ ಕಡೆ ಸೇವೆ ಮಾಡಿ ಕರ್ಮ ಮಾಡಿದ್ರೆ ಜ್ಞಾನ ಬರ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಈಗ ನಾವೆಲ್ಲ ಅನ್ಕೊಳ್ಬಹುದು, ಓದಿದ್ರೆ ಮಾತ್ರ ಜ್ಞಾನ ಅಂತ. ಇಲ್ಲ. ಈಗ ಶ್ರೀಲ ಪ್ರಭುಪಾದರ ಕೆಳಗೆ ಮಸಾಜ್ ಮಾಡ್ತಾ ಇದ್ರು, ಅವರು ಪುಸ್ತಕ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಪುಸ್ತಕ ಓದ್ಲಿಲ್ಲ ಅಂದ್ರೂ ಅವರಿಗೆ ಸೇವೆಯ ಎಸೆನ್ಸ್ ಅಥವಾ ಜ್ಞಾನದ ಎಸೆನ್ಸ್ ಏನು ಅಂತ ಗೊತ್ತಾಯ್ತು. ಏನಂತ ಹೇಳಿದ್ರೆ ಭಗವಂತ ಮತ್ತು ಭಕ್ತರ ಸೇವೆ. ಆದ ಕಾರಣ ಅವರಿಗೆ ಸ್ವಯಂ ಏವ ಸ್ಫುರತಿ. ಏನು ಸ್ಫುರತಿ? ಆ ಜ್ಞಾನ ಭಗವಂತನೇ ಕೊಡ್ತಾನೆ. ಆದರೆ ನಾವು ಹಾಗಲ್ಲ, ನಾವೆಲ್ಲವನ್ನು ಮಾಡಬೇಕು. ಯಾಕೆಂತ ಹೇಳಿದ್ರೆ ನಾವು ಅಂಥ ಸ್ಥಿತಿಯಲ್ಲಿ ಶುದ್ಧ ಭಕ್ತಿ ಮಾಡುವಂಥ ಸ್ಥಿತಿ ನಮಗೆ ಸಿಕ್ಕಿಲ್ಲ ಇನ್ನು ಕೂಡ. ಶುದ್ಧ ಭಕ್ತರ ಸಂಘದಲ್ಲಿ ಯಾವತ್ತು ಶುದ್ಧ ಭಕ್ತಿ ಮಾಡುವವರಿಗೆ ಅಕಸ್ಮಾತ್ ಓದಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅವರಿಗೆ ನ್ಯಾಚುರಲಿ ಸಿಗತ್ತೆ. ಇಂತಹ ಜ್ಞಾನವು ಕರ್ಮಯೋಗದ ಫಲ. ಪ್ರಭುವು ಗೀತೆಯ ಪ್ರಾಚೀನ ಇತಿಹಾಸವನ್ನು, ತಾನು ಆಗಾಗ ಐಹಿಕ ಜಗತ್ತಿಗೆ ಇಳಿದು ಬರುವುದರ ಅರ್ಥವನ್ನು, ಗುರುವಿನ ಬಳಿಗೆ ಹೋಗುವುದರ ಅಗತ್ಯವನ್ನು ವಿವರಿಸುತ್ತಾರೆ. ಇನ್ನು ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಈಗ ಕೆಲಸ 2 ರೀತಿಯಲ್ಲಿ ಇಂತಾಯ್ತು. ಒಂದು ಕೃಷ್ಣ ಪ್ರಜ್ಞೆ ಇಲ್ಲದೆ ಮಾಡುವಂತಹ ಕೆಲಸ, ಮತ್ತೊಂದು ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಕೆಲಸ. 5ನೇ ಅಧ್ಯಾಯದಲ್ಲಿ ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬಹುದು ಅಂತ ಭಗವಂತ, ಇದು ಕೂಡ ಕರ್ಮಯೋಗವೇ ಅಥವಾ ಭಕ್ತಿ ಯೋಗ ಅಂತ ಹೇಳುವ ಈ ಅಧ್ಯಾಯದಲ್ಲಿ ಚೆನ್ನಾಗಿ ಭಗವಂತ ಹೇಳ್ತಾರೆ. ಪ್ರಾಜ್ಞನು ಅಂದ್ರೆ ಬುದ್ಧಿವಂತನು, ಪ್ರಜ್ಞೆ ಇರುವವನು. ಬರೀ ಬುದ್ಧಿವಂತ ಅಲ್ಲ, ಬುದ್ಧಿವಂತರು ಎಲ್ಲರೂ ಇರ್ತಾರೆ, ಆದರೆ ಪ್ರಜ್ಞೆ ಇರಬೇಕು, ಕಾನ್ಶಿಯಸ್. ಅಂದ್ರೆ ಆಗು ಹೋಗುವಗಳ ಅರಿವು ಇರಬೇಕು, ಕಾನ್ಶಿಯಸ್ ಆಗಿರಬೇಕು. ಪ್ರಾಜ್ಞನು ಹೊರ ಜಗತ್ತಿನಲ್ಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ, ಆದರೆ ಅಂತರಂಗದಲ್ಲಿ ಅವುಗಳ ಫಲಗಳನ್ನು ನಿರಾಕರಿಸುತ್ತಾನೆ. ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧನಾಗಿ ಶಾಂತಿ, ನಿರ್ಲಿಪ್ತತೆ, ಸಹನೆ, ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದಗಳನ್ನು ಪಡೆದುಕೊಳ್ಳುತ್ತಾನೆ. ಅಂದ್ರೆ ಎಲ್ಲ ಕೆಲಸ ಮಾಡ್ತಾನೆ, ಕೆಲಸದ ಫಲವನ್ನ ಭಗವಂತನಿಗೆ ನಿಯೋಜಿಸ್ತಾನೆ, ಕೆಲಸವನ್ನು ಕೂಡ ಭಗವಂತನಿಗೆ ಮಾಡ್ತಾನೆ ಹೃದಯದಲ್ಲಿ. ಆದರೆ ಬೇರೆಯವರು ನೋಡುವಾಗ ಅವನು ಎಲ್ಲರ ಹಾಗೆ ಕೆಲಸ ಮಾಡ್ತಿದ್ದಾನೆ, ಅಡಿಗೆನೂ ಮಾಡ್ತಿದ್ದಾನೆ, ಊಟನೂ ಮಾಡ್ತಿದ್ದಾನೆ, ಕೆಲಸಕ್ಕೂ ಹೋಗ್ತಿದ್ದಾನೆ, ಎಲ್ಲ ಮಾಡ್ತಿದ್ದಾನೆ. ಆದ್ರೆ ಯಾರಿಗೋಸ್ಕರ ಮಾಡ್ತಿದ್ದಾನೆ? ಅವನು ಭಗವಂತನ ತೃಪ್ತಿಗೋಸ್ಕರ, ಭಗವಂತನ ದಾಸರಾದ ಎಲ್ಲ ಕುಟುಂಬಸ್ಥರಿಗೋಸ್ಕರ. ಭಕ್ತಿ ವಿನೋದ್ ಠಾಕೂರ್ ಕೂಡ ಹಾಗೆ ಹೇಳ್ತಾರೆ. ಭಕ್ತಿ ವಿನೋದ್ರು
ತುಂಬ ಕೂಡು ಕುಟುಂಬ ಅವರದು. ಅವ್ರು ಹೇಳ್ತಾರೆ, ನಂದು ಏನೂ ಇಲ್ಲ ಭಗವಂತ, ಎಲ್ಲ ನಿನ್ನದು. ನಿನ್ನ ದಾಸರಿಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದಿ. ಅಂದ್ರೆ ತನ್ನ ಮನೆಯಲ್ಲಿರುವಂತಹ ಎಲ್ಲರೂ ಭಗವಂತನ ದಾಸರು ಅಂತ ಹೇಳಿ ಅವ್ರಿಗೆ ಗೊತ್ತು. ನಾವು ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಭಕ್ತರಾಗಿರಬಹುದು, ಆಗದೇ ಇರಬಹುದು. ನಾವೆಲ್ಲ ಅನ್ಕೊಳ್ತೇವೆ ನಾವೇ ಭಕ್ತರು ಅಂತ ಹೇಳಿ. ಆದ್ರೆ ನಮ್ಗೆ ಗೊತ್ತಿಲ್ಲ ನಾವು ನಿಜವಾಗಿ ಭಕ್ತರ ಹೌದು ಅಲ್ವೋ ಅಂತ ಹೇಳಿ. ಪ್ರಯತ್ನ ನಮ್ಮದು ಅಷ್ಟೇ. ಬೇರೆಯವರನ್ನು ಭಕ್ತರಲ್ಲ ಅಂತ ಹೇಳುವಂತಹ ಮನಸ್ಥಿತಿ ನಮ್ಮ ಹತ್ರ ಇರಬಾರ್ದು. ಆ ಥರ ಗ್ರೆಡೇಷನ್, ನಮಗೆ ಆ ಕೆಪಾಸಿಟಿ ಇಲ್ಲ ಆ ಗ್ರೆಡೇಷನ್ ಮಾಡಲಿಕ್ಕೆ. ಆದ ಕಾರಣ ನಾವೆಲ್ಲರಿಗೂ ಭಕ್ತಿ ಸಿಗ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ, ಅದಲ್ಲದೆ ಎಲ್ಲರನ್ನ ಭಕ್ತರ ರೀತಿಯಲ್ಲಿ ನಾವು ನೋಡಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಮನಸ್ಥಿತಿಯಿಂದ ಎಲ್ರಿಗೂ ಖುಷಿ ಆಗುತ್ತೆ. ಇಲ್ಲ ನೀವು ಭಕ್ತರಾಗಿ ಅಂತ ಹೇಳಿ ಪುಷ್ ಮಾಡಿದ್ರೆ, ಅಯ್ಯೋ ನನ್ನ ಮನೆಯಲ್ಲಿ ಯಾರು ಭಕ್ತರಾಗ್ತಿಲ್ಲ ಅಂತ ಪುಷ್ ಮಾಡ್ತಾ ಹೋದ್ರೆ ಅದರಿಂದ ಎವರ್ಷನ್ ಆಗ್ತದೆ ವಿನಃ ಪ್ರಯೋಜನ ಏನಿಲ್ಲ. ಆದ ಕಾರಣ ನಾವು ಅವ್ರ ಹತ್ರ ಆತ್ಮೀಯತೆಯಿಂದ ಜೀವನದಲ್ಲಿ ಇದ್ದು ನಮ್ಮ ಒಂದು ಮಾರ್ಗದರ್ಶನ ಅವರಿಗೆ ಸುಲಭದಲ್ಲಿ ಸಿಗ್ತದೆ. ನಾವು ನಡೆಯುವಂತಹ ರೀತಿಯನ್ನು ನೋಡಿದ್ರೆ, ಇವರು ಇಂಪ್ರೂವ್ ಆಗ್ತಿದ್ದಾರಲ್ಲ ಜೀವನದಲ್ಲಿ, ಇವರದ್ದು ಕಾನ್ಶಿಯಸ್ನೆಸ್ ತುಂಬಾ ಇಂಪ್ರೂವ್ ಆಗಿದೆಯಲ್ಲ, ಇವರು ಯುದ್ಧ ಮಾಡುವುದಿಲ್ಲ, ಜಗಳ ಮಾಡುವುದಿಲ್ಲ, ಕೋಪಗೊಳ್ಳುವುದಿಲ್ಲ, ಇವರಿಗೆ ಒಳ್ಳೆ ದೃಷ್ಟಿಕೋನ ಇದೆ ಜೀವನದಲ್ಲಿ, ಇದೇ ರೀತಿಯಲ್ಲಿ ನನಗೂ ಆಗ್ಬೇಕು ಅಂತ ಹೇಳುವ ಭಾವನೆಯಿಂದ ನಾವು ಹಿಡಿದ ಹಾದಿಯನ್ನು ಅವರು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ರೀತಿಯಲ್ಲೇ ಅವರು ನಮಗಿಂತ ಜಾಸ್ತಿ ಪರ್ಫೆಕ್ಟ್ ಆಗ್ಲಿಕ್ಕೂ ಸಾಕು. ಆದ ಕಾರಣ ನಾವು ಯಾವತ್ತು ಆ ಈ ರೀತಿಯ ಚಿಂತನೆಯಲ್ಲಿ ತೊಡಗಬಾರದು. ಬದಲಾಗಿ ನಾವು ಎಲ್ಲರಿಗೂ ಭಕ್ತಿ ಕೊಡ್ಲಿಕ್ಕೋಸ್ಕರ ನಾವು ಅದನ್ನ ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಅದಾದ್ಮೇಲೆ ಒಂದು ತಿರುವು ಏನು ಅಂತ ಹೇಳಿದ್ರೆ ಧ್ಯಾನ ಯೋಗ. ಧ್ಯಾನ ಯೋಗ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಈ ಧ್ಯಾನ ಯೋಗದಲ್ಲಿ ಯಾಕೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಬೇರೆ ಬೇರೆ ಮನಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳಿದ್ದಾರೆ. ಎಲ್ಲರೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಆದ ಕಾರಣ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಸ್ಕೊ. ಕೆಲವರು ತುಂಬಾ ಜ್ಞಾನಿಗಳಾಗಿರ್ತಾರೆ, ಕೆಲವರು ತುಂಬಾ ಧ್ಯಾನವನ್ನ ಮಾಡಲಿಕ್ಕೆ ಆಸಕ್ತಿ ಇರ್ತಾರೆ. ಈ ಜಪ ಮಾಡುದು ಅಂದ್ರೆ ಬೇಡ ಅಂತ ಅನ್ನಿಸ್ತದೆ. ಆದ ಕಾರಣ ಭಗವಂತ ಈ ಧ್ಯಾನ ಯೋಗ ಅಂತ ಹೇಳೋ ವಿಚಾರವನ್ನು ಹೇಳಿದ್ರೆ ಮಾತ್ರ ಆ ಧ್ಯಾನ ಯೋಗ ಮಾಡುವವರಿಗೆ ಅದಷ್ಟು ಸುಲಭ ಇಲ್ಲ, ಅದು ಕಷ್ಟ ಇದೆ. ಆದ್ರೆ ಅದರ ಕೊನೆಗೆ ಧ್ಯಾನ ಯೋಗದ ಅಂತ್ಯ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಭಕ್ತಿ ಶುರುವಾಗುವುದರಲ್ಲಿ. ಆದ ಕಾರಣ ಸಮಯ ವ್ಯರ್ಥ ಮಾಡೋದು ಬೇಡ, ಭಕ್ತಿಯನ್ನೇ ಮಾಡೋಣ ಅಂತ ಗೊತ್ತಾಗ್ಲಿ ಅಂತ ಹೇಳಿ ಭಗವಂತ ಧ್ಯಾನ ಯೋಗ ಅಂತ ಹೇಳುವಂತ ವಿಚಾರವನ್ನ, ಆ ಒಂದು ಬೇರೆ ಬೇರೆ ರೀತಿಯ ಹೇಗೆ ಧ್ಯಾನ ಮಾಡಬಹುದು ಅಂತ ಹೇಳುವ ವಿಚಾರವನ್ನ ಈ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾರೆ. ಅಷ್ಟಾಂಗ ಯೋಗವು ಒಂದು ಯಾಂತ್ರಿಕವಾದ ಧ್ಯಾನದ ಅಭ್ಯಾಸ. ಅದು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹೃದಯದಲ್ಲಿ ನೆಲೆಸಿರುವ ಪ್ರಭುವಿನ ರೂಪವಾದ ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಈ ಅಭ್ಯಾಸವು ಸಮಾಧಿಯಲ್ಲಿ ಎಂದರೆ ಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಪೂರ್ಣಗೊಳ್ಳುತ್ತದೆ. ಈಗಾಗಲೇ ಡಿಸ್ಕಷನ್ ಆಯಿತು. ಆಮೇಲೆ ಈಗ ತಾನೇ ಮುಗಿದಂತಹ ಅಧ್ಯಾಯ ಪರಾತ್ಪರ ಜ್ಞಾನ. ಅಲ್ಲಿ ಭಗವಂತ ಹೇಳಿದ್ದಾರೆ ಭಗವಂತನ ಸೇವೆಯೇ ಮುಖ್ಯ ಅಂತ ಹೇಳಿ. ಇಲ್ಲಿ ತನಕ 6ನೇ ಅಧ್ಯಾಯದ ತನಕ ಕರ್ಮಯೋಗ ಅಂತ ಹೇಳುವಂತಹ ಅಧ್ಯಾಯದಲ್ಲಿ ಮುಗಿತು. ಅಂದ್ರೆ ಕರ್ಮಯೋಗ ಅಂತ ಹೇಳುವ ಒಂದು ಡಿವಿಷನ್. ನೆಕ್ಸ್ಟ್ 7ನೇ ಅಧ್ಯಾಯದಿಂದ ಮುಖ್ಯ 6 ಅಧ್ಯಾಯಗಳು ಭಕ್ತಿ ಯೋಗ ಅಂತ ಹೇಳಿ. ಅದರಲ್ಲಿ ಮುಖ್ಯವಾದ 7ನೇ ಅಧ್ಯಾಯದಲ್ಲಿ, ಮುಖ್ಯ ಅಂದ್ರೆ ಎಲ್ಲವೂ ಮುಖ್ಯನೇ, ಈ 7ನೇ ಅಧ್ಯಾಯದಲ್ಲಿ ಪರಾತ್ಪರ ಜ್ಞಾನ ಅಂದ್ರೆ ಭಗವಂತ ಯಾರು, ಭಗವಂತನಲ್ಲಿ ಯಾವ ರೀತಿಯ ಭಕ್ತರಿದ್ದಾರೆ, ಯಾವ ರೀತಿಯಲ್ಲಿ ಅಭಕ್ತರಿದ್ದಾರೆ ಅಂತ ಹೇಳುದನ್ನ ಕ್ಲಾರಿಫೈ. ನಮಗೆ ಭಕ್ತಿಯ ಜ್ಞಾನದಿಂದ ಎಲ್ಲರನ್ನು ನೋಡ್ಲಿಕ್ಕಾಗತ್ತೆ. ಎಲ್ಲರನ್ನು ನೋಡಿ ನಾವು ನಮ್ಮ ಒಳಗೆ ಇಟ್ಕೊಳ್ಬೇಕು ವಿನಃ ಅವರಲ್ಲಿ ಬೇರೆಯವರಲ್ಲಿ ಹೇಳುವಂತ ವಿಚಾರ ಅಲ್ಲ. ನಮಗೆ ಯಾರು ಭಕ್ತರಲ್ಲ ಅಂತ ಗೊತ್ತಾದ್ರೆ, ಅವರು ಭಕ್ತಿಗೆ ವಿರುದ್ಧವಾಗಿದ್ದಾರೆ ಅಂತ ಗೊತ್ತಾದ್ರೆ, ಅವರ ಜೊತೆ ಇರುವಂತಹ ಸಂಬಂಧವನ್ನ ನಾವು ಹಾಯಿ ಬಾಯಿಗೆ ಇಡಬಹುದು. ನಮಸ್ಕಾರ, ಹರೇ ಕೃಷ್ಣ ಅಷ್ಟೇ, ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಯಾಕಂದ್ರೆ ಮಾತಾಡಿದ್ರೆ ಅವರು ಕೇಳುದಿಲ್ಲ, ನಮಗೆ ಅವರಿಂದ ಸುಮ್ಮನೆ ಮನಸ್ಸಿಗೆ ರಗಳೆ ಆಗುತ್ತೆ. ಈ ರೀತಿ ಅರ್ಥ ಮಾಡಬೇಕಿದ್ರೆ ನಮಗೆ ಈ ಅಧ್ಯಾಯ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಮುಖ್ಯವಾಗಿ ಯಾರು ಅಸುರರು ಅಥವಾ ಆಸುರಿ ಭಾವ ಇರುವವರು ಅಥವಾ ಭಗವಂತನಿಂದ ದೂರ ಹೋಗುವವರು ಯಾರು ಅಂತ ನಮಗೆ ಗೊತ್ತಾಗಿದೆ. ಅದೇ ರೀತಿಯಲ್ಲಿ ಭಗವಂತನಿಗೆ ಹತ್ತಿರ ಬರುವಂತಹ ವ್ಯಕ್ತಿಗಳು ಯಾರು ಅಂತ ಕೂಡ ಅರ್ಥ ಆಗಿದೆ. ಶ್ರೀಕೃಷ್ಣನು, ಮುಂದೆ ಹೋಗ್ತಾ ಇದ್ದೇನೆ, ಶ್ರೀಕೃಷ್ಣನು ಪರಮ ಸತ್ಯ, ಅದಕ್ಕಿಂತ ಮೇಲೆ ಏನೂ ಇಲ್ಲ. ಭಗವಂತ ಲಾಸ್ಟ್, ಅದಕ್ಕಿಂತ ಮೇಲೆ ಏನೂ ಇಲ್ಲ ಅಂತ ಹೇಳೋದಕ್ಕೆ ಪರಮ ಸತ್ಯ ಅಂತ ಹೇಳಿ. ಅವನು ಐಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಪರಮ ಕಾರಣ ಮತ್ತು ಆಧಾರ ಶಕ್ತಿ. ಭಗವಂತ ಇಲ್ಲದರೆ ಏನೂ ಆಧಾರ ಇಲ್ಲ ಈ ಜಗತ್ತಿಗೆ. ಸಾಧನೆಯಲ್ಲಿ ಮುನ್ನಡೆದ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗುತ್ತವೆ. ಪಾಪಾತ್ಮರು ತಮ್ಮ ಮನಸ್ಸುಗಳನ್ನು ಇತರ ಪೂಜಾ ವಸ್ತುಗಳ ಕಡೆಗೆ ತಿರುಗಿಸುತ್ತಾರೆ. ಇದರ ಬಗ್ಗೆ ನಾವು ತುಂಬಾ ಡಿಸ್ಕಷನ್ ಮಾಡಿದ್ದೇವೆ 7ನೇ ಅಧ್ಯಾಯದಲ್ಲಿ. 8ನೇ ಅಧ್ಯಾಯದ ಸಾರಾಂಶ ಏನು ನೋಡೋಣ, ಆಮೇಲೆ ಮುಂದೆ ಹೋಗೋಣ. 8ನೇ ಅಧ್ಯಾಯ ಭಗವತ್ ಪ್ರಾಪ್ತಿ. ಅದ್ಭುತವಾದ ಹೆಸರು, ಭಗವಂತನನ್ನ ಪ್ರಾಪ್ತಿ ಹೇಗೆ ಮಾಡುವಂಥದ್ದು ಅಂತ ಹೇಳಿ. ಇದರಲ್ಲಿ ಈ 7ನೇ ಅಧ್ಯಾಯದ ಕೊನೆಯಲ್ಲಿ ಅಧಿಭೂತ, ಅಧಿದೈವ, ಅಧಿಯಜ್ಞ, ಆಮೇಲೆ ಬ್ರಹ್ಮನ್ ಅಂತೇಳಿ ಹೇಳಿದ್ದಾರಲ್ಲ ಭಗವಂತ ಅರ್ಜುನನಿಗೆ. ಆ ಒಂದು
ಪದಗಳನ್ನ ಹಿಡಿದು 8ನೇ ಅಧ್ಯಾಯದಲ್ಲಿ ಪ್ರಶ್ನೆ ಹಾಕ್ತಾನೆ ಅರ್ಜುನ ಕೃಷ್ಣನಿಗೆ. ಅದೇನು ಅಂತ ನೋಡೋಣ. ಆ, ಸಾರಾಂಶ ಓದಿದ್ಮೇಲೆ, ಭಗವತ್ ಪ್ರಾಪ್ತಿ ಮನುಷ್ಯನು ತನ್ನ ಜೀವನದ ಉದ್ದಕ್ಕೂ, ಮನುಷ್ಯನು ಬೇರೆಯವರಿಗಲ್ಲ, ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಬೇರೆಯವರಿಗೆ ಅದರ ಅವಕಾಶ ಕಮ್ಮಿ, ತನ್ನ ಜೀವನದ ಉದ್ದಕ್ಕೂ ಮತ್ತು ಮುಖ್ಯವಾಗಿ ಮರಣಕಾಲದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದರೆ ಐಹಿಕ ಜಗತ್ತಿನ ಆಚೆ ಇರುವ ಕೃಷ್ಣನ ಪರಮ ನಿವಾಸವನ್ನು ಸೇರಬಹುದು. ಇದರ ಬಗ್ಗೆ ಕ್ಲೂ 7ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳಿದ ಕಾರಣ ಅದೇ ಪ್ರಶ್ನೆ ಇಟ್ಕೊಂಡು ಈ ಇಡೀ ಅಧ್ಯಾಯ ಮುಂದೆ ಹೋಗ್ತದೆ. 7 ಪ್ರಶ್ನೆಗಳನ್ನ ಅರ್ಜುನ ಭಗವಂತನಲ್ಲಿ ಕೇಳ್ತಾನೆ. ಈ ಇಡೀ ಅಧ್ಯಾಯ ಆ 7 ಪ್ರಶ್ನೆಗಳಿಗೆ ಉತ್ತರ. ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ. ಹೇಗೆ ಮರಣಕಾಲದಲ್ಲಿ ಭಗವಂತನನ್ನ ಸ್ಮರಿಸಿ ಭಗವಂತನ ಧಾಮಕ್ಕೆ ಹೋಗಬಹುದು ಅಂತ ಹೇಳಿ, ಅದಕ್ಕೆ ಪ್ರಿಪರೇಷನ್ ನಾವು ಈಗದಿಂದಲೇ ಶುರು ಮಾಡಬೇಕು. ಆ ಸಮಯ ಬರುವಾಗ ಮಾತ್ರ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆ ಆ ರೀತಿ ಮಾಡಿದ್ರೆ ಆಗುದಿಲ್ಲ. ಒಂದು ನಿಮಿಷ. ಹಾ, 8ನೇ ಅಧ್ಯಾಯ ಭಗವತ್ ಪ್ರಾಪ್ತಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಶ್ಲೋಕ 1. ಇಷ್ಟ ತನಕ ಏನಾದರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲ, ಮುಂದೆ ಹೋಗ್ತಿದ್ದೀನಿ. ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಇದರಲ್ಲಿ ಎಷ್ಟು? ಕಿಂ ತದ್ ಬ್ರಹ್ಮ, ಬ್ರಹ್ಮ ಅಂತ ಹೇಳಿದ್ರೆ ಏನು ಅಂತ ಒಂದು ಪ್ರಶ್ನೆ, ಅಧ್ಯಾತ್ಮ ಅಂದ್ರೆ ಏನು ಅಂತ ಪ್ರಶ್ನೆ, ಕರ್ಮ ಅಂದ್ರೆ ಏನು ಪ್ರಶ್ನೆ, 3 ಆಯ್ತು. ಅಧಿಭೂತ ಅಧಿದೈವ ಅಂತ ಹೇಳಿದ್ರೆ ಏನು ಪ್ರಶ್ನೆ, 3 4 5 ಆಯ್ತು. ಇನ್ ನೆಕ್ಸ್ಟ್ ಎಲ್ಲಿದೆ? 2. ನೆಕ್ಸ್ಟ್ ಇಂದ್ರಲ್ಲಿ ಅಧಿಯಜ್ಞ, ಮತ್ತೆ ಕೋತ್ರ ದೇಹೇಸ್ಮಿನ್, ಆಮೇಲೆ ಪ್ರಯಾಣ ಕಾಲ. 5 ಅಲ್ಲಿ ಆಗಿದೆ, 6 ಅಧಿಯಜ್ಞ, ಆಮೇಲೆ 7 ಪ್ರಯಾಣ ಕಾಲ. ಅಂದ್ರೆ ಭಗವಂತನನ್ನ ಹೇಗೆ ಸೇರುದು ಅಂತ ಹೇಳೋ ಪ್ರಶ್ನೆ, ಸಾಯುವಾಗ ಅಂದ್ರೆ ದೇಹತ್ಯಾಗ ಮಾಡುವಾಗ. ಮುಂದೆ ಹೋಗೋಣ. ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನ ಉವಾಚ, ಅರ್ಜುನನು ಹೇಳಿದನು, ಕಿಂ ಯಾವುದು, ತತ್ ಅದು, ಬ್ರಹ್ಮ ಬ್ರಹ್ಮ, ಕಿಂ ಯಾವುದು, ಅಧ್ಯಾತ್ಮಂ ಆತ್ಮವು, ಕಿಂ ಯಾವುದು, ಕರ್ಮ ಕಾಮ್ಯ ಕರ್ಮಗಳು, ಪುರುಷ ಉತ್ತಮ ಪುರುಷ ಪರಮ ಪುರುಷನೇ, ಅಧಿಭೂತಂ ಭೌತಿಕ ಅಭಿವ್ಯಕ್ತಿಯು, ಚ ಮತ್ತು, ಕಿಂ ಯಾವುದು, ಪ್ರೋಕ್ತಂ ಎಂದು ಕರೆಯಲ್ಪಡುತ್ತದೆ, ಅಧಿದೈವಂ ದೇವತೆಗಳು, ಕಿಂ ಯಾವುದು, ಉಚ್ಯತೆ ಎಂದು ಕರೆಯಲ್ಪಡುತ್ತದೆ. ಪ್ರಶ್ನೆಗಳು ಇದರಲ್ಲಿ 5 ಪ್ರಶ್ನೆಗಳು. ಬ್ರಹ್ಮ ಅಂದ್ರೆ ಏನು ಅಂತ ಹೇಳಿ, ಯಾಕಂದ್ರೆ ಒಂದೊಂದ್ಸಲ ಬ್ರಹ್ಮ ಅಂತ ಹೇಳಿದ್ರೆ ಪರಮಾತ್ಮನಿಗೂ ಕರಿಬಹುದು, ಬ್ರಹ್ಮನಿಗೂ ಕರಿಬಹುದು, ಭಗವಂತನಿಗೂ ಪರಬ್ರಹ್ಮ ಅಂತ ಹೇಳಿ ಕರೀತಾರೆ. ಆದ್ರೆ ಇಲ್ಲಿ ಬ್ರಹ್ಮ ಅಂತ ಹೇಳುದು ಆತ್ಮಕ್ಕೆ. ನಾವು ನಿನ್ನೆಯ ಕ್ಲಾಸಲ್ಲಿ ಗಮನಿಸಿದ್ದೇವೆ, ಬ್ರಹ್ಮ ಅಂತ ಹೇಳುದು ಆತ್ಮಕ್ಕೆ. ಅದೇನ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಾನು ಬ್ರಹ್ಮ ಅಂದ್ರೆ ನಾನು ಭಗವಂತ ಅಂತ ಅಲ್ಲ, ನಾನು ಆತ್ಮ, ಭಗವಂತನ ಸೇವಕ ಅಂತ ಹೇಳಿ. ಆಮೇಲೆ ಕಿಂ ಅಧ್ಯಾತ್ಮ, ಅಧ್ಯಾತ್ಮ ಅಂದ್ರೆ ಏನು, ಆಮೇಲೆ ಕಿಂ ಕರ್ಮ, ಕರ್ಮ ಅಂದ್ರೆ ಏನು ಅಂತ ಹೇಳಿ, ಆಮೇಲೆ ಅಧಿಭೂತ ಮತ್ತು ಅಧಿದೈವ ಅಂದ್ರೆ ಏನು ಅಂತ ಹೇಳಿ 5 ಪ್ರಶ್ನೆಗೆ ಹಾಕಿದ್ದಾನೆ. ಶ್ರೀಲ ಪ್ರಭುಪಾದರ ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ದಯವಿಟ್ಟು ಅಲ್ಲ, ದಯವಿಟ್ಟು ಇದನ್ನು ನನಗೆ ವಿವರಿಸು ಅಂತೇಳಿ ಇಲ್ಲಿ ಪ್ರಶ್ನೆ. ಅಲ್ಲಿ ಇನ್ನು ಮುಂದೆ 2 ಪ್ರಶ್ನೆಗಳಿವೆ. ಇಲ್ಲಿ ನೋಡುವಾಗ ಬ್ರಹ್ಮನ್ ಮತ್ತು ಆತ್ಮ 2 ಒಂದೇ ರೀತಿಯಂತಹ ಪ್ರಶ್ನೆ ತರ ಕಾಣುತ್ತೆ, ಆದರೆ ಅದು ಬೇರೆ ಅಂತ ಹೇಳಿ ನಮಗೆ ಮುಂದೆ ಹೋಗೋ ಗೊತ್ತಾಗುತ್ತೆ. ಭಾವಾರ್ಥ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಯಾವುದು ಬ್ರಹ್ಮನ್ ಎನ್ನುವುದರಿಂದ ಪ್ರಾರಂಭಿಸಿ ಅರ್ಜುನನ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾನೆ. ಪ್ರಭುವು ಕಾಮ್ಯ ಕರ್ಮಗಳನ್ನು, ಯೋಗ ತತ್ವಗಳನ್ನು ಮತ್ತು ಪರಿಶುದ್ಧ ಭಕ್ತಿ ಸೇವೆಯನ್ನು ವಿವರಿಸುತ್ತಾನೆ. ಪರಾತ್ಪರ ಸತ್ಯಕ್ಕೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದೂ ಹೆಸರು
ಎಂಬುದಾಗಿ ಶ್ರೀಮದ್ ಭಾಗವತವು ವಿವರಿಸುತ್ತದೆ. ಅಲ್ಲದೆ ಜೀವಿಗೂ ವ್ಯಕ್ತಿಗತ ಆತ್ಮಕ್ಕೂ ಬ್ರಹ್ಮನ್ ಎಂದು ಹೆಸರು. ಆತ್ಮವು ದೇಹ, ಆತ್ಮ ಮತ್ತು ಮನಸ್ಸುಗಳನ್ನು ಸೂಚಿಸುತ್ತದೆ. ಅಂದ್ರೆ ಆತ್ಮ ಅಂತ ಹೇಳುವಾಗ ಒಂದೊಂದ್ಸಲ ಅದು ದೇಹಕ್ಕೆ ಕೂಡ ಆಗಿರಬಹುದು, ಒಂದೊಂದ್ಸಲ ಆತ್ಮಕ್ಕೆ ಆಗಿರ್ಬೋದು, ಒಂದೊಂದ್ಸಲ ಮನಸ್ಸಿಗೂ ಹೇಳ್ತಾರೆ ಯಾವುದು ಆತ್ಮ ಅಂತ ಹೇಳಿ. ಅರ್ಜುನನು ಆತ್ಮವನ್ನು ಕುರಿತೂ ಪ್ರಶ್ನಿಸುತ್ತಾನೆ. ವೈದಿಕ ನಿಘಂಟಿನ ಪ್ರಕಾರ ಆತ್ಮ ಶಬ್ದವು ಮನಸ್ಸು, ಆತ್ಮ, ದೇಹ ಮತ್ತು ಇಂದ್ರಿಯಗಳನ್ನು ಕೂಡ ಸೂಚಿಸುತ್ತದೆ. ಅರ್ಜುನನು ಪರಮಪ್ರಭುವನ್ನು ಪುರುಷೋತ್ತಮ ಎಂದು ಸಂಬೋಧಿಸಿದ್ದಾನೆ. ಇದರ ಅರ್ಥ ಆತನು ಪ್ರಶ್ನೆಗಳನ್ನು ಒಬ್ಬ ಸ್ನೇಹಿತನಿಗೆ ಮಾತ್ರ ಕೇಳುತ್ತಿರಲಿಲ್ಲ. ಪರಮ ಪುರುಷನು ಖಚಿತವಾದ ಉತ್ತರಗಳನ್ನು ಕೊಡಬಲ್ಲ ಪರಮ ಅಧಿಕಾರಿ ಎಂದು ತಿಳಿದು ಅವನನ್ನು ಪ್ರಶ್ನಿಸುತ್ತಿದ್ದ. ಅಂದ್ರೆ ಈ ಪ್ರಶ್ನೆ ಬರೀ ಸ್ನೇಹಿತನಾಗಿ ಕೇಳಲಿಲ್ಲ. ಸ್ವಲ್ಪ ನೋಡೋಣ ಏನು ಅಂತ ಹೇಳಿ. ಬ್ರಹ್ಮ ಅಂದ್ರೆ ಏನು, ಅಂದ್ರೆ ಜೀವ ಅಂದ್ರೆ ಏನು, ಯಾವುದು ಕಿಂ ಅಧ್ಯಾತ್ಮಂ ಅಂದ್ರೆ ಅಧಿ ಆತ್ಮಂ, ಕಿಂ ಅಧ್ಯಾತ್ಮಂ. ಇಲ್ಲಿ ಆತ್ಮದ ಬಗ್ಗೆ ಹೇಳ್ತಾ ಇಲ್ಲ, ಅಧ್ಯಾತ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂತ ಹೇಳಿದ್ರೆ ಇಲ್ಲಿ ಅಧ್ಯಾತ್ಮ ಅಂತ ಹೇಳಿ ಆತ್ಮ ಅಂತ ಬರೆದ್ರು ಕೂಡ, ಟ್ರಾನ್ಸ್ಲೇಷನ್ ಹೀಗಿದ್ರು ಕೂಡ ಮುಂದೆ ಹೋಗ್ತಾ ನಮಗೆ ಅರ್ಥ ಆಗುತ್ತೆ. ಅಧ್ಯಾತ್ಮ ಅಂದ್ರೆ ಆತ್ಮವನ್ನ ಕಂಟ್ರೋಲ್ ಮಾಡಿದ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಹೇಳಿ, ಆತ್ಮವನ್ನ ಅಧಿಕರಿಸಿಕೊಂಡ ಕಾನ್ಸೆಪ್ಟ್ ಏನು ಅಂತ ಹೇಳಿ ಮುಂದೆ ಅರ್ಥ ಆಗತ್ತೆ. ಶ್ಲೋಕ 2. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಮಿಕ್ಕ 2 ಪ್ರಶ್ನ. ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ. ಅಧಿಯಜ್ಞ ಯಜ್ಞಪತಿಯು, ಕಥಂ ಹೇಗೆ, ಕಹ ಯಾರು, ಅತ್ರ ಇಲ್ಲಿ, ದೇಹೇ ಶರೀರದಲ್ಲಿ, ಅಸ್ಮಿನ್ ಈ, ಮಧುಸೂದನೇ. 7ನೇ ಪ್ರಶ್ನೆ. ಪ್ರಯಾಣ ಕಾಲೇ ಮರಣಕಾಲದಲ್ಲಿ, ಚ ಮತ್ತು, ಕಥಂ ಹೇಗೆ, ಜ್ಞೇಯ ಅಸಿ ನೀನು ತಿಳಿಯಲ್ಪಡುತ್ತೀಯೇ, ನಿಯತ ಆತ್ಮಭಿಃ ಆತ್ಮ ಸಂಯಗಳಿಂದ. ಯಾರಾದ್ರೂ ಹೇಳ್ತೀರಾ ಯಾವುದು 7 ಪ್ರಶ್ನೆಗಳು ಅಂತ ಹೇಳಿ? ಮೊದಲನೇ ಪ್ರಶ್ನೆ ಏನು? ಬ್ರಹ್ಮ. 2ನೇ ಪ್ರಶ್ನೆ ಏನು? ಅಧ್ಯಾತ್ಮ. 3ನೇ ಪ್ರಶ್ನೆ ಏನು? ಕರ್ಮ. 4ನೇ ಪ್ರಶ್ನೆ ಏನು? ಅಧಿಭೂತ. 5ನೇ ಪ್ರಶ್ನೆ ಅಧಿದೈವ. 6ನೇ ಪ್ರಶ್ನೆ ಅಧಿಯಜ್ಞ. 7ನೇ ಪ್ರಶ್ನೆ ಪ್ರಯಾಣ ಕಾಲ. ಪ್ರಯಾಣ ಕಾಲದಲ್ಲಿ ಅಂದ್ರೆ ಅಂತ್ಯ ಆಗುವಾಗ ಭಗವಂತನ ಸ್ಮರಣೆ ಹೇಗೆ ಮಾಡುದು ಅಂತ ಹೇಳೋ ಪ್ರಶ್ನೆ, ಪ್ರಯಾಣ ಕಾಲ. ಮುಂದೆ ಹೋಗ್ತಿದ್ದೀನಿ. ಅನುವಾದ. ಮಧುಸೂದನನೇ, ಯಜ್ಞದ ಪ್ರಭು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ ಅಂತ ಹೇಳಿ ಭಾವಾರ್ಥ. ಇದು ಬರೀ ಪ್ರಶ್ನೆ ಆದ ಕಾರಣ ಹೆಚ್ಚೇನು ಡಿಸ್ಕಷನ್ ಇರಲ್ಲ, ಮುಂದೆ ಹೋಗೋಣ. ಭಾವಾರ್ಥ. ಯಜ್ಞದ ಪ್ರಭು ಎಂದರೆ ಇಂದ್ರನಾದರೂ ಆಗಬಹುದು, ವಿಷ್ಣುವಾದರೂ ಆಗಬಹುದು. ಬ್ರಹ್ಮನು, ಶಿವನು ಸೇರಿದಂತೆ ಪ್ರಧಾನ ದೇವತೆಗಳ ಮುಖ್ಯಸ್ಥ ವಿಷ್ಣು. ಇಂದ್ರನು ಆಡಳಿತವನ್ನು ನಡೆಸುವ ದೇವತೆಗಳ ಮುಖ್ಯಸ್ಥ. ಯಜ್ಞ ಮಾಡುವವರು ಇಬ್ಬರನ್ನು ಪೂಜಿಸುತ್ತಾರೆ. ಉದಾಹರಣೆ ಹೇಳ್ತೀರಾ? ಒಂದು ಯಜ್ಞ ಮಾಡಿದ ವ್ಯಕ್ತಿ ಇಂದ್ರನನ್ನು ಪೂಜೆ ಮಾಡಿದ್ದು ಯಾರು? ಇಂದ್ರನನ್ನು ಪೂಜೆ ಮಾಡಿದ್ದು? ನಂದ ಮಹಾರಾಜರು ಫಸ್ಟ್ ಮಾಡ್ತಾ ಇರ್ತಾರಲ್ಲ ಪ್ರಭು, ಆಮೇಲೆ ಕೃಷ್ಣ ಬೇಡ ಅಂತಾರಲ್ವಾ? ಕರೆಕ್ಟ್. ನಂದ ಮಹಾರಾಜರು ಅಂದ್ರೆ ಮಳೆಗೋಸ್ಕರ, ಕೃಷಿಗೋಸ್ಕರ ಭಗವಂತನನ್ನ ಹೊರತುಪಡಿಸಿ ಭಗವಂತನ ಬಗ್ಗೆ ಚಿಂತನೆ ಮಾಡದೆ, ಅಂದ್ರೆ ಭಗವಂತ ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಅವರು ವಿಷ್ಣು ಆರಾಧನೆ ಮಾಡ್ತಾರೆ, ಆದರೆ ಮಳೆಗೋಸ್ಕರ ಇಂದ್ರನನ್ನ ಪೂಜಿಸುತ್ತಾ ಇದ್ರು. ಯಾಕಂದ್ರೆ ಅವರ ಮನೆಯಲ್ಲಿ ನಾರಾಯಣನನ್ನೇ ಪೂಜೆ ಮಾಡ್ತಾ ಇದ್ರು. ಯಾರ ಮನೆಯಲ್ಲಿ? ನಂದ ಬಾಬನ. ಯಜ್ಞ ಮಾಡುವವರು ಇಬ್ಬರನ್ನೂ ಪೂಜಿಸುತ್ತಾರೆ. ಇಲ್ಲಿ ಅರ್ಜುನನು ವಾಸ್ತವವಾಗಿ ಯಜ್ಞದ ಪ್ರಭು ಯಾರು ಮತ್ತು ಜೀವಿಯ ದೇಹದಲ್ಲಿ ಭಗವಂತನು ಹೇಗೆ ವಾಸಿಸುತ್ತಾನೆ ಎಂದು ಕೇಳುತ್ತಾನೆ. ಅಂದ್ರೆ ಇಂದ್ರ ತಗೊಂಡು ಕೊಡುದು ಯಾರಿಗೆ? ಕೃಷ್ಣನಿಗೆ ಕೊಡ್ತಾನೆ. ಇಲ್ಲಾಂದ್ರೆ ಅವನಿಗೆ ಅದರಲ್ಲಿ ಲಾಭ ಇಲ್ಲ, ಅದರಲ್ಲಿ ಇಂದ್ರನಿಗೆ ಸಿಗುವುದಿಲ್ಲ ಏನು. ಆದ ಕಾರಣ ಇಲ್ಲಿ ಏನು ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ನಂದ ಮಹಾರಾಜರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ,
ನಾರಾಯಣನನ್ನ ಪೂಜೆ ಮಾಡುದಿಲ್ಲ ಅಂದ್ರೆ ಆ ಉದ್ದೇಶಕ್ಕೋಸ್ಕರ ಬರೀ ಇಂದ್ರನನ್ನ ಮಾತ್ರ ಮಾಡ್ಲಿಕ್ಕೆ ಪ್ರಯತ್ನ. ಅದಕ್ಕೋಸ್ಕರ ಅದನ್ನ ಕರೆಕ್ಷನ್ ಮಾಡ್ತಾ ಇದ್ದಾರೆ ಕೃಷ್ಣ. ಇದು ಲೀಲೆ. ಇದು ಅಂದ್ರೆ ಅವರು ಸಾಕ್ಷಾತ್ ಶುದ್ಧ ಭಕ್ತರು, ಅವ್ರು ಯಾರು ನಂದ ಮಹಾರಾಜರು. ಅಷ್ಟು ಸುಲಭ ಇಲ್ಲ ಕೃಷ್ಣನ ತಂದೆ ಆಗುವಂಥದ್ದು ಅಂತ ಹೇಳಿದ್ರೆ. ಆದ್ರೆ ಒಂದು ಲೀಲೆಯಲ್ಲಿ ಹೀಗೆ ಗೊತ್ತಾಗತ್ತೆ, ಹಾಗೆ ಮಾಡಬಾರದು ಅಂತ ತೋರಿಸ್ಲಿಕ್ಕೆ ಲೀಲೆ ಅಷ್ಟೇ. ಅರ್ಜುನನು ಭಗವಂತನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ, ಏಕೆಂದರೆ ಒಮ್ಮೆ ಕೃಷ್ಣನು ಮಧು ಎಂಬ ರಾಕ್ಷಸನನ್ನು ಕೊಂದ. ವಾಸ್ತವವಾಗಿ ಸಂದೇಹಗಳೇ ಆದ ಈ ಪ್ರಶ್ನೆಗಳು ಅರ್ಜುನನ ಮನಸ್ಸಿನಲ್ಲಿ ಉದ್ಭವಿಸಲೇಬೇಕಾಗಿರಲಿಲ್ಲ. ಅವನು ಶುದ್ಧ ಭಕ್ತ, ಅವನಿಗೆ ಈ ತರ ಪ್ರಶ್ನೆಗಳ ಅಗತ್ಯವಿಲ್ಲ. ಆದರೆ ನಮಗೋಸ್ಕರ, ಏಕೆಂದರೆ ಅರ್ಜುನನು ಕೃಷ್ಣ ಪ್ರಜ್ಞೆ ಇರುವ ಭಕ್ತ. ಈ ಸಂದೇಹಗಳು ರಾಕ್ಷಸರಂತೆ. ಆಕ್ಚುಲಿ ಸಂದೇಹ ತುಂಬಾ ಹೆಲ್ಪ್ಫುಲ್. ಈಗ ನಮಗೆ ಈ ರಸ್ತೆಯಲ್ಲಿ ಹೋಗುವಾಗ ಈ ದಾರಿಯಲ್ಲಿ ಹೋಗ್ಬೇಕಾ ಆ ದಾರಿಯಲ್ಲಿ ಹೋಗ್ಬೇಕಾ ಅಂತ ನಮಗೆ ಸಂಶಯ ಇರೋದು ಒಳ್ಳೆಯದೆಯಾ? ಆದ್ರೆ ನಮಗೆ ಯಾವ ದಾರಿ ಅಂತ ಗೊತ್ತಾದ ಮೇಲೆ ಸಂಶಯ ಪಟ್ರೆ ಏನಾಗ್ತದೆ ಹೇಳಿ? ಕನ್ಫ್ಯೂಸ್ ಆಗ್ತದೆ ಪ್ರಭು. ಕನ್ಫ್ಯೂಷನ್ ಓಕೆ, ಕನ್ಫ್ಯೂಷನ್ ಖಂಡಿತ ಆಗತ್ತೆ. ಏನಾಗತ್ತೆ? ಸಂಶಯ, ಅದಾ ಇದ. ಅಲ್ಲ, ನನಗೆ ಎರಡು ಕವಲು ದಾರಿಯಲ್ಲಿ ಹೋಗ್ತಾ ಇದ್ದೇನೆ. ಒಬ್ರು ಹೇಳ್ತಾರೆ ನನಗೆ, ಅವ್ರು ಅಲ್ಲೇ ಇದ್ದವರಿಗೆಲ್ಲ ಗೊತ್ತಿದ್ದವ್ರು ಹೇಳ್ತಿದ್ದಾರೆ ಇಲ್ಲ ಇದೇ ದಾರಿ ಅಂತ. ಈಗ GPS ಎಲ್ಲ ಬಿಡಿ, ಅದಿಟ್ರೆ ಕಷ್ಟ ಆಗತ್ತೆ. ಈ ಈ Okay. ಈ ಈ ದಾರಿಯಲ್ಲೇ ಹೋಗಿ ಅಂತ ಅವ್ರು ಹೇಳ್ತಿದ್ದಾರೆ. ನಮಗೆ ಆ ದಾರಿಯಲ್ಲಿ ಹೋಗುವಾಗ ಸಂಶಯ ಆಗ್ತಾ ಉಂಟು. ಸಂಶಯ ಆದ್ರೆ ಏನ್ ಮಾಡ್ತೇನೆ? ಇನ್ನೊಬ್ಬರಲ್ಲಿ ಕೇಳ್ತೇನೆ. ಕೇಳಲಿಲ್ಲ ಅಂತ ಹೇಳಿದ್ರೆ ಬೇಡ ಬಿಡು ಇದಲ್ಲ, ಅದೇ ಟ್ರೈ ಮಾಡುವಂತ ರಿಟರ್ನ್ ಬಂದ್ರೆ ಏನಾಗ್ತದೆ? ನಿಜವಾದ ದಾರಿ ಹೋದಲ್ಲೋ ತಪ್ಪಿಸಿ ಹೋಗ್ತದೆ. ಅದೇ ರೀತಿಯಲ್ಲಿ ನಮಗೆ ಆಧ್ಯಾತ್ಮದಲ್ಲಿ ಕೂಡ ಅದೇ ರೀತಿಯಲ್ಲಿ ನಮಗೆ ಯಾವುದು ನಮಗೆ ಪರಂಪರೆ ಅಂತ ನಮಗೆ ಗೊತ್ತಾಗಿದೆ. ಇಲ್ಲಿ ಸಂಶಯ ಇದ್ದನ್ನು ನಿವಾರಣೆ ಮಾಡಿ ಮುಂದೆ ಹೋಗ್ಬೇಕು ವಿನಃ ಇಲ್ಲ ರಿಟರ್ನ್ ಹೋಗುವ ಅಂತ ಹೇಳಿ ರಿಟರ್ನ್ ಹೋದ್ರೆ ಬಾವಿ 100 ಕಡೆ ತೋಡಿದಾಗೆ, ನೀರು ಒಂದು ಕಡೆ ಕೂಡ ಸಿಗುದಿಲ್ಲ. ಎಷ್ಟೋ ವ್ಯಕ್ತಿಗಳು ಹಾಗೆ ಈಗ ಅಲ್ಲಲ್ಲಿ ಬಾವಿಯನ್ನು ತೋಡುದು ಕರೆಕ್ಟ್ ಅಲ್ಲ ವರ್ಡ್? ಏನ್ ಹೇಳ್ತಾರೆ ಡಿಗ್ ಮಾಡೋದಕ್ಕೆ ಕನ್ನಡದಲ್ಲಿ? ಹರೇ ಕೃಷ್ಣ. ಬಾವಿ ತೋಡೋದು, ಕರೆಕ್ಟ್ ಅಗೆಯುವುದು ಅಗಿಯುದು ಎರಡೂ ಕರೆಕ್ಟ್. ಹೌದು. ಓಕೆ, ಅರ್ಥ ಆಯ್ತಲ್ಲ, ಅಗಿಯುದು. ಸೊ ಸಿಗ್ಬೇಕಲ್ಲ ನೀರು ಸಿಗ್ಬೇಕು ಅಂತ ಹೇಳಿದ್ರೆ ಒಂದೇ ಪರಂಪರೆಯನ್ನು ಗಟ್ಟಿ ಹಿಡ್ಕೋಬೇಕು. ಅದರಲ್ಲಿ ಸಂಶಯ ಇದ್ದದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು. ಇದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಕೇಳುದ ಬೇಡವಾ ಅಂತ ಹೇಳಿ, ಕೇಳುದ ಬೇಡದ ಅಂತ ಕೇಳಿ ಸಂಶಯ ಅಯ್ಯೋ ಅವರು ಇನ್ನೊಬ್ರು ದಬ್ಬಾಳಿಕೆ, ಹೇಳಿದ ಮೇಲೆ ಮುಗೀತು, ನೀವು ಅವರಿಗೆ ಪ್ರಶ್ನೆ ಹಾಕಬಾರ್ದು ಅಂತ ಹೇಳ್ತಾರೆ ಕೆಲವೊಂದ್ಸಲ. ಅಧ್ಯಾತ್ಮದಲ್ಲಿ ಕೂಡ ಈ ಡೇಂಜರ್ಸ್ ಇದೆ. ಈಗ ಉದಾಹರಣೆಗೆ ನಾನೊಬ್ಬ ಭಕ್ತ, ಸಾಮಾನ್ಯ ಭಕ್ತ. ನನಗಿಂತ ಸುಪೀರಿಯರ್ ಇರೋ ಭಕ್ತ ಅಂತ ಹೇಳೋಕ್ಕಿಂತ ಭಕ್ತ ಆಗ್ಲಿಕ್ಕೆ ಪ್ರಯತ್ನ ಪಡುವವರು ನಾವೆಲ್ಲ. ನಮ್ಮಿಂದ ಸುಪೀರಿಯರ್ ಆದವರಲ್ಲಿ ನಾವೇನೋ ಪ್ರಶ್ನೆ ಹಾಕ್ತೇವೆ. ಪ್ರಶ್ನೆ ಹಾಕುವಾಗ ಅವರಿಗೆ ಸಿಟ್ಟಾಗ್ತದೆ ಅಂತ ಇಟ್ಕೊಳ್ಳುವ. ಯಾಕಂತ ಹೇಳಿದ್ರೆ ಅದಷ್ಟು ಖುಷಿ ಇರುವಂತ ಇದಿಲ್ಲ, ಅಷ್ಟು ಒಳ್ಳೆಯ ಪ್ರಶ್ನೆ ಆಗಿರುವುದಿಲ್ಲ. ನಮ್ಮ ಸಂಶಯ ನಮಗೆ ನಿವಾರಣೆ ಆಗ್ಬೇಕು, ಆದ್ರೆ ಅದೊಂಥರ ಹರ್ಟ್ ಆಗುವಂತ ಪ್ರಶ್ನೆ ಆಗಿರ್ತದೆ ಅಂತ ಇಟ್ಕೊಳ್ಳುವ. ನಮಗೆಲ್ಲ ಗೊತ್ತು ನಮ್ಮ ಸಂಸ್ಥೆಯಲ್ಲಿ ಅಥವಾ ಬೇರೆ ಯಾವುದೇ ಸಂಸ್ಥೆಯಲ್ಲಿ ಈ ತರ ಆಗು ಹೋಗುಗಳು ನಡೀತಾ ಇರ್ತದೆ. ಅದರ ಪ್ರಶ್ನೆ ಹಾಕುವ ಹಾಗೂ ಇಲ್ಲ, ಬಿಡುವ ಹಾಗೂ ಇಲ್ಲ ಅಂತ ಸ್ಥಿತಿ. ಅಯ್ಯೋ ಇವರಲ್ಲಿ ಕೇಳಿದ್ರೆ ಏನಾಗತ್ತೆ ಅಂತ ಹೇಳಿ. ಆದ್ರೆ ಕೇಳುವ ರೀತಿಯಲ್ಲಿ ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ಸಾಧನೆ ಗಟ್ಟಿ ಮಾಡಿ ಅದನ್ನ ಪರಿಹರಿಸಬೇಕು. ಆದರೆ ಮುಂದೆ ಹೋಗ್ಲೇಬೇಕು. ಮುಂದೆ ಹೋಗಿಲ್ಲ ಅಂತ ಹೇಳಿದ್ರೆ ಈ ಸಂದೇಹಗಳು ರಾಕ್ಷಸರಂತೆ. ಅಂದ್ರೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಬಿಡುದಿಲ್ಲ ಅದು ಅಂತ ಹೇಳಿ. ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಬಿಡುದಿಲ್ಲ ಈ ರಾಕ್ಷಸ. ಯಾಕೆಂದ್ರೆ ರಾಕ್ಷಸನ ಗುಣ ಏನು ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ 7ನೇ ಅಧ್ಯಾಯದಲ್ಲಿ. ಅವರು ಭಗವಂತನನ್ನ ಖಂಡಿತವಾಗಿ ಭಗವಂತನ ಕಡೆ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಭಗವಂತನನ್ನ ದೂರ ಇಡುವವರು, ಭಗವಂತನಿಗೆ ದೂರುವವರು. ಮುಂದೆ ಹೋಗ್ತೇನೆ. ಕೃಷ್ಣನು ರಾಕ್ಷಸರನ್ನು ಕೊಲ್ಲುವುದರಲ್ಲಿ ನಿಪುಣನಾಗಿದ್ದರಿಂದ ಅರ್ಜುನನು ಇಲ್ಲಿ ಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ. ಅದ ಕಾರಣ ನಾವು ಸಹ ಭಗವಂತನನ್ನು ಆರಾಧಿಸ್ತಾ ನಮ್ಮ ರಾಕ್ಷಸಿ ಗುಣವನ್ನ ಸಂಪೂರ್ಣ ತೆಗಿಬೇಕು, ಅಂದ್ರೆ ನಮ್ಮ ಸಂದೇಹವನ್ನ ತೆಗಿಬೇಕು ಅಂತ ಹೇಳಿ ಗುರುಗಳಲ್ಲಿ ಆಚಾರ್ಯರಲ್ಲಿ ಭಗವಂತನಲ್ಲಿ ನಾವು ಕೇಳಬೇಕು. ಹಾಗೇನಾಗತ್ತೆ, ನಮಗೆ ಸಲೀಸಾಗಿ ದಾರಿ ಕ್ಲಿಯರ್ ಆಗತ್ತೆ, ದ್ವಂದ್ವ ನಿವಾರಣೆ ಆಗತ್ತೆ. ದ್ವಂದ್ವ ಇದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಆಧ್ಯಾತ್ಮಿಕದಲ್ಲಿ. ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಕೆಲವೊಂದ್ಸಲ ಏನಾಗ್ತದೆ, ಕೆಲವು ಪ್ರಶ್ನೆಗಳಿಗೆ
ಉತ್ತರ ಗುರುಗಳಿಗೆ ಗೊತ್ತಿರ್ತದೆ, ಆದ್ರೆ ಆ ಉತ್ತರ ಕೊಟ್ಟರು ನಮಗೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ನಾವು ಅಷ್ಟು ಡೆವಲಪ್ ಆಗಿರುವುದಿಲ್ಲ, ನಮ್ಮ ಕಾನ್ಶಿಯಸ್ನೆಸ್ಸು ಅದನ್ನು ಅರ್ಥ ಮಾಡುವಷ್ಟು ಡೆವಲಪ್ ಆಗುದಿಲ್ಲ. ಈಗ ಉದಾಹರಣೆಗೆ ಚಿಕ್ಕ ಮಗುವಿಗೆ ಆ ಚಂದ್ರನನ್ನ ತೋರಿಸಿ ಊಟ ಕೊಡೋದೆಲ್ಲ ಇದೆ. ಚಿಕ್ಕ ಮಗುವಿಗೆ ಚಂದ್ರನಿಗೆ ಕೊಡ್ತೇನೆ ಅಂತೇಳಿ ಮಗುವಿಗೆ ಊಟ ಕೊಡೋದು ನಾವೆಲ್ಲ ಕೇಳಿದ್ದೇವೆ, ನೋಡಿದ್ದೇವೆ. ಇದು ವಾಸ್ತವವಾಗಿ ಸುಳ್ಳು ಅಲ್ವಾ? ಆದ್ರೆ ಮಗುವಿಗೆ ಏನಂತ, ಹೌದಲ್ಲ ಚಂದ್ರ ತಿನ್ಬಹುದೇನೋ ಅಂತ ಹೇಳೋ ಒಂದು ಯೋಚನೆ ಮಗುವಿಗೆ. ಆದ್ರೆ ಆ ಕಾನ್ಶಿಯಸ್ನೆಸ್ ಡೆವಲಪ್ ಆಗಿಲ್ಲ, ಅದು ಆ ರೀತಿಯಲ್ಲಿ ಅರ್ಥ ಮಾಡ್ತಾ ಇದೆ ಮಗು. ನಾವು ಅದೇ ರೀತಿಯಲ್ಲಿ ಭಗವಂತನ ಭಕ್ತರು, ಶುದ್ಧ ಭಕ್ತರು ನಮಗೆ ಏನಾದ್ರೂ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅದು ಸಂಶಯ. ಯಾಕಂದ್ರೆ ಶಾಸ್ತ್ರದ ಪರಿಚಯವಿಲ್ಲ. ಯಾಕಂತ ಹೇಳಿದ್ರೆ ಈ ಭಗವದ್ಗೀತೆ ಅಂತ ಹೇಳಿದ್ರೆ ಏನು? ಭಗವದ್ಗೀತೆ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನ ಮಾತುಗಳು. ಆದ್ರೂ ಕೂಡ ಇದು ಉಪನಿಷತ್ತು, ಸುಮ್ಮನೆ ಕಥೆ ಅಲ್ಲ. ಸುಮ್ಮನೆ ಕಥೆ ಅಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಟೆಕ್ನಿಕಲ್ ವಿಚಾರಗಳು ತುಂಬಾ ಇವೆ. ಇದನ್ನು ಅರ್ಥ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ನಿಜವಾದ ಭಗವಂತನ ಲೀಲೆಗಳು ಅರ್ಥ ಆಗುದಿಲ್ಲ ಅಷ್ಟು ಸುಲಭದಲ್ಲಿ. ಲೀಲೆಗಳನ್ನು ನಾವೇನು ಅನ್ಕೊಳ್ತೇವೆ, ಚಂದ್ರ ತಿಂತಾ ಇದ್ದಾನೆ ಅಂತ ಹೇಳಿ ಮಗು ಹೇಗೆ ತಿಳ್ಕೊಳ್ತಾ ಉಂಟು ಅದೇ ರೀತಿಯಲ್ಲಿ ತಿಳ್ಕೊಂಡು ನಾವು ಅದನ್ನ ನಿಜವಾದ ಒಂದು ನಿಜವಾದ ಹೇಗೆ ನಡೆದಿದೆ ಅದನ್ನು ಅರ್ಥ ಮಾಡ್ಲಿಕ್ಕೆ ನಾವು ಆಗುದಿಲ್ಲ. ನಮ್ಮ ಮರ್ತ್ಯ ಬುದ್ಧಿ ಅದರಲ್ಲಿ ಮಿಕ್ಸ್ಡ್ ಆಗಿರ್ತದೆ, ಮರ್ತ್ಯ ಬುದ್ಧಿ. ಯಾಕಂತ ಹೇಳಿದ್ರೆ ಈಗ ನಾವೆಲ್ಲ ರಾಮಾಯಣ ಮಹಾಭಾರತ ಟಿವಿಯಲ್ಲಿ ನೋಡಿದವರಿಗೆ ಖಂಡಿತವಾಗಿ ಅದರದ್ದೇ ಚಿಂತನೆ ಬರ್ತದೆ. ಕೃಷ್ಣ ಅಂತ ಹೇಳುವಾಗ ಕೃಷ್ಣ ವಿಡಿಯೋ ನೋಡಿದ ಆ ಕೃಷ್ಣನೇ ಬರ್ತಾನೆ. ಹೌದಾ ಅಲ್ವಾ? ಯಾರಾದ್ರೂ ಹೌದಾ ಅಲ್ಲ ಹೇಳಿ? ಎಷ್ಟು ಡೇಂಜರ್ ಅಂದ್ರೆ ಇದು. ಹೌದು ಪ್ರಭು. ಮಕ್ಕಳೊಟ್ಟಿಗೆ ಯಾವುದೋ ಒಂದು ನೋಡಿದ್ದೇವೆ ಅಂತ ಇಟ್ಕೊಳ್ಳೋ, ಮಾಡಬಾರದು ಅಂತಲ್ಲ, ಆ ರಿಯಲಿಸ್ಟಿಕ್ ಆಗಿ ಇರುವುದಿಲ್ಲ ಅದು. ಕೆಲವೊಂದ್ಸಲ ಅನ್ರಿಯಲ್ ಆಗಿರ್ತದೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಅರ್ಚ ವಿಗ್ರಹಗಳನ್ನು ಮಾಡಿದ್ದಾರೆ. ಅರ್ಚ ವಿಗ್ರಹಗಳನ್ನು ಮಾಡಿದ್ದಾರೆ. ಅದು ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಅವರೇ ಪರ್ಸನಲ್ ಆಗಿ ಶಾಸ್ತ್ರದ ಮುಖೇನ, ಶಾಸ್ತ್ರ ಹೇಗೆ ಹೇಳಿದೆ ಅದಕ್ಕೆ ಅನುಗುಣವಾಗಿ ಹೇಳಿದ್ದಾರೆ. ಅದು ನಿಜವಾದ ಭಗವಂತನ ರೂಪ. ನಾವು ಟಿವಿಯಲ್ಲಿ ಯಾರನ್ನೋ ನೋಡಿದ್ದನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ತಪ್ಪಾಗ್ತದೆ. ಏನೋ ಎಂಕರೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಅಥವಾ ಅದರಲ್ಲಿ ಸಿಗುವಂತ ಜ್ಞಾನವನ್ನ ತಗೊಳ್ಬಹುದು ವಿನಃ, ಆದ್ರೆ ಭಗವಂತನನ್ನ ನಿಜವಾಗಿ ಆ ರೀತಿಯಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾನು ಹೇಳುದು ರೂಪ ಧ್ಯಾನ ಮಾಡಲಿಕ್ಕೆ ನಮಗೆ ಭಗವಂತನ ಎಷ್ಟೋ ದೇವಸ್ಥಾನಗಳಿವೆ. ಅದಕ್ಕೆ ನಮಗೆ ಟಿವಿ ಸೀರಿಯಲ್ ಆಗಲಿ ಮೂವಿ ಆಗಲಿ ಅಗತ್ಯ ಇಲ್ಲ. ಈ ಸಂದೇಹ ಬರಲೇಬಾರದು ನಮಗೆ. ಮಧುಸೂದನ ಎಂದು ಸಂಬೋಧಿಸುತ್ತಾನೆ. ಅರ್ಜುನನ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವ ರಾಕ್ಷಸೀ ಸಂದೇಹಗಳನ್ನು ಕೃಷ್ಣನು ಸಂಹರಿಸಲಿ ಎಂಬುದು ಇದಕ್ಕೆ ಕಾರಣ. ಈ ಶ್ಲೋಕದಲ್ಲಿ ಪ್ರಯಾಣ ಕಾಲೆ ಎನ್ನುವ ಮಾತು ಬಹು ಮಹತ್ವವಾದದ್ದು. ಈ ಎಲ್ಲ ಪ್ರಶ್ನೆಗಳಲ್ಲಿ ಇದೇ ಮುಖ್ಯ ಪ್ರಶ್ನೆ. ಇಡೀ ಅಧ್ಯಾಯ ಅದಕ್ಕೋಸ್ಕರ. ಪ್ರಯಾಣ ಕಾಲ ಅಂದ್ರೆ ನಮ್ಮ ದೇಹ ತ್ಯಾಗ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ತುಂಬಾ ಸಲ ಇದರ ಬಗ್ಗೆ ಮಾತಾಡ್ತಿರ್ತಾರೆ. ಆಮೇಲೆ ಯಾವುದು ಮುಕುಂದಮಾಲಾ ಅಂತ ಹೇಳುವಂತ ಶ್ಲೋಕ ಅದು ಯಾರು ಬರ್ದಿದ್ದು? ಮುಕುಂದಮಾಲಾ ಕುಲಶೇಖರ ಆಳ್ವಾರ್ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಕುಲಶೇಖರ ಆಳ್ವಾರ್ ಅವರು ಮುಕುಂದಮಾಲಾ ಅಂತ ಹೇಳಿ ಬರೆದಿದ್ದಾರೆ. ಅದರಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಇಷ್ಟಪಟ್ಟ ಒಂದು ಶ್ಲೋಕ. ಆ ಶ್ಲೋಕವನ್ನು ಅವರು ನಿತ್ಯವೂ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ತುಂಬಾ ಮುಖ್ಯವಾಗಿ ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅಂತ ಹೇಳಿ. ನೀವು ಆ ಶ್ಲೋಕ ಯಾರಾದ್ರೂ ಕೇಳಿರ್ತೀರಿ. ಶ್ರೀಲ ಪ್ರಭುಪಾದರು ಹಾಡಿನ ರೂಪದಲ್ಲಿ ಹಾಡಿದಂತಹ ಶ್ಲೋಕ, ಅವ್ರು ರೆಗ್ಯುಲರ್ ಹೇಳ್ತಾ ಇರುವಂತಹ ಶ್ಲೋಕ ಆಗಿತ್ತದು. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅಂತ ಹೇಳೋ ಶ್ಲೋಕ. ಅದು ಸಿಕ್ಕಿದ್ರೆ ನೋಡೋಣ. ಕುಂದಮಾಲ ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ. ಆಂಗ್ಲ ಭಾಷೆಯಲ್ಲಿ ಇರಬಹುದು. ಹಿಂದಿಯಲ್ಲಿ ಇದೆ, ಈಗ ಟ್ರಾನ್ಸ್ಲೇಷನ್ ಆಯ್ತು ಅನ್ಕೊಳ್ತೇನೆ, ತೊಂದರೆ ಇಲ್ಲ. ಕೃಷ್ಣ ತ್ವದೀಯ ಪದ ಪಂಕಜ ಆಗಬೇಕು, ಪಂಕಜ ಆಗಿದೆ. ಪಂಜರಾಂತಂ. ಆಮೇಲೆ ಅದ್ಯೈವ ಮೇ ವಿಷಾತು ಆಗಿದೆ. ವಿಷತು ಇಂಗ್ಲಿಷ್ ಟ್ರೈ ಮಾಡ್ತೇನೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯ ಏವ ಮೇ ವಿಶತು ಮಾನಸ ರಾಜಹಂಸಃ
ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಲಾಸ್ಟ್ ಸೆಂಟೆನ್ಸ್ ಏನು ಅಂತ ಹೇಳಿದ್ರೆ, ಎರಡು ಸೆಂಟೆನ್ಸು. ದೇಹ ಅಂತ್ಯ ಆಗುವ ಸಮಯದಲ್ಲಿ, ವೃದ್ಧಾಪ್ಯ ಬಂದು ದೇಹ ಅಂತ್ಯ ಆಗುವ ಸಮಯದಲ್ಲಿ ಕಫ ವಾತ ಪಿತ್ತಗಳು ನಮ್ಮ ಕುತ್ತಿಗೆಯಲ್ಲಿ ಸಿಕ್ಕಾಕೊಂಡು ಉಸಿರಾಟ ಆಗ್ಲಿಕ್ಕೆ ಕಷ್ಟ. ಅಂತ ಸಂದರ್ಭದಲ್ಲಿ ಕಂಠ ಅವರೋಧನ ಅಂದ್ರೆ ಕುತ್ತಿಗೆ ಹಿಡಿದಂತಹ ಸ್ಥಿತಿ, ಹೇಗೆ ಭಗವಂತನನ್ನ ನೆನಪು ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಯಾರ್ದು? ಕುಲಶೇಖರ ಆಳ್ವಾರ್. ಹ್ಮ್ ಏನ್ ಕೇಳ್ತಾರೆ ಕುಲಶೇಖರ ಆಳ್ವಾರ್, ಹೇಗೆ ಸಾಧ್ಯ ಅಂತ ಹೇಳಿ. ಅದಕ್ಕೋಸ್ಕರ ನನಗೆ ಈಗಲೇ, ನಾನು ಕಾಯ್ಲಿಕ್ಕೆ ರೆಡಿ ಇಲ್ಲ, ಈಗಲೇ ನಾನು ನಿನ್ನ ಧ್ಯಾನ ನಿನ್ನ ಜಪ ಮಾಡ್ತೇನೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರ ಅಂತ. ಹೇಗೆ ಅದು ಪಂಕಜ ಅಂತ ಹೇಳಿದ್ರೆ, ಆ ಏನು ಹೂ? ಪಂಕಜ ತಾವರೆ ಅಲ್ಲ, ಕಮಲ ತಾವರೆ ಎರಡು ಒಂದೇ ಅಲ್ಲ? ಕಮಲ ಮತ್ತು ತಾವರೆ ಒಂದೇ ಅಲ್ವಾ? ಒಂದೇ ಪ್ರಭು. ಹಾ. ಕಮಲದ ಹೊರಗಡೆಯಿಂದ ಕಮಲವನ್ನ ನೋಡಿದ್ರೆ ಏನ್ ಕಾಣುತ್ತೆ? ಪಂಜರ ತರ. ಪಂಜರ ಅಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತಾಯ್ತು. ವೆಬ್, ವೆಬ್ ಅಥವಾ ಒಂದು ಈ ತರ ಜೇಡನ ಬಳೆ ಇದ್ದ ಹಾಗೆ ಅಲ್ವಾ, ಎಲ್ಲ ಮುಸ್ಕು ಹಾಕಿದೆ. ಅದರಲ್ಲಿ ಒಂದು ರಂಧ್ರ ಇರ್ತದೆ, ಅದರ ರಂಧ್ರದಿಂದ ಕೆಳಗೆ ಹೋದ್ರೆ ಎಲ್ಲಿಗೆ ತಲುಪ್ತದೆ? ಎಲ್ಲಿಂದ ಶುರು ಆಯ್ತು ಅಲ್ಲಿಗೆ ತಲುಪ್ತದೆ. ಅದು ಪಾದ ಇರುವಂತಹ ಜಾಗ. ಅದಕ್ಕೋಸ್ಕರ ಭಗವಂತನ ಪಾದಕ್ಕೆ ತಲುಪಬೇಕಿದ್ರೆ ಆ ರಂಧ್ರದ ಮುಖಾಂತರ ಹೋಗ್ಬೇಕು. ನನ್ನ ಕೂಡ್ಲೆ ನನ್ನ ಮನಸ್ಸು ರಾಜಹಂಸ. ಹಂಸಗಳು ಏನ್ ಮಾಡ್ತವೆ? ಅಲ್ಲೇ ಹೋಗಿ ಇದು ಮಾಡ್ತಾ ಇರ್ತದೆ. ಏನು? ಅಲ್ಲಿ ಮಕರಂದವನ್ನಾಗಿರ್ಲಿ ಏನೋ ಸವಿಲಿಕ್ಕೋಸ್ಕರ ಅಲ್ಲಿಗೆ ಹೋಗುತ್ತೆ ಅದು, ಅಲ್ವಾ? ಅದೇ ರೀತಿ ನನ್ನ ಮನಸ್ಸು ಆ ಸ್ಟೆಮ್ಮಿನ ಮುಖಾಂತರ, ಆ ನಾಳದ ಮುಖಾಂತರ ನಿನ್ನ ಪಾದ ಕಮಲಗಳಿಗೆ ಯಾವತ್ತು ಹೋಗ್ತಾ ಇರಲಿ. ಈಗಲೇ, ಅದ್ಯ ಏವ, ಈಗಲೇ ಹೋಗ್ಲಿ ಅಂತೇಳಿ. ಇಂಗ್ಲಿಷಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಓ ಕೃಷ್ಣ, ಪ್ಲೀಸ್ ಅಲೌ ಮೈ ಮೈಂಡ್ ಟು ಇಮಿಡಿಯೇಟ್ಲಿ ಈಲ್ಡ್ ಟು ಯುವರ್ ಲೋಟಸ್ ಫ್ಲವರ್ ಲೈಕ್ ಫೀಟ್, ಜಸ್ಟ್ ಆಸ್ ದ flamingo enters into the labyrinth of the lotus flower stem. ನಂಗೆ ಅರ್ಥ ಆಗ್ತಿಲ್ಲ. When at the moment of my last breath my throat becomes constricted by the action of the bodily humors, air, bile and phlegm, how will I be able to remember you? ಇಂತಹ ಸ್ಥಿತಿ ಬರೋವರೇ ಕಾಯಬಾರ್ದು. ಕೂಡ್ಲೆ ಭಗವಂತನ ಸ್ಮರಣೆ ಶುರು ಮಾಡಬೇಕು, ಭಗವಂತನ ಜಪ ಮಾಡಬೇಕು. ಆಗೇನಾಗ್ತದೆ? ಮರಣ ಕಾಲದಲ್ಲಿ ತನ್ನಿಂದ ತಾನೇ ಭಗವಂತನೇ ನಮ್ಮ ಹತ್ರ ಬರ್ತಾನೆ ಕರ್ಕೊಂಡು ಹೋಗ್ಲಿಕ್ಕೆ, ಏನು ಸಂಶಯ ಇಲ್ಲ. ಯಾಕಂದ್ರೆ ನಮ್ಮ ಚಿಂತನೆ ಅದೇ ಅಲ್ವಾ ಯಾವತ್ತು. ಆದ ಕಾರಣ ನಾವು ನಮ್ಮ ಚಿತ್ತದಲ್ಲಿ ಭಗವಂತನನ್ನೇ ಯಾವತ್ತು ಮುಖ್ಯವಾಗಿ ಇಟ್ಕೊಂಡಿರ್ಬೇಕು, ಬೇರೆಲ್ಲ ನಗಣ್ಯ ನಮಗೆ ಆಗ್ಬೇಕು. ಅದಕ್ಕೋಸ್ಕರ ಯದಿ ವಾತಾದಿ ದೋಷೇನ ಯೋ ಮದ್ಭಕ್ತ ಮಾಂ ನ ಚ ಸ್ಮರೇತ್ ಅಹಂ ಸ್ಮರಾಮಿ ಮದ್ಭಕ್ತ ನಯಾಮಿ ಪರಮಾಂ ಗತಿಂ ಅಂತ ಭಗವಂತ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಪುರಾಣದಲ್ಲಿ, ಯಾವ್ದಾದ್ರೂ ಭಕ್ತನಿಗೆ ಇಡೀ ಜೀವನದಲ್ಲಿ ಭಕ್ತಿ ಮಾಡಿ ನನ್ನ ಸೇವೆ ಮಾಡಿದವನಿಗೆ ಮರಣ ಕಾಲದಲ್ಲಿ ವಾತ ಕಫ ಪಿತ್ತದಿಂದಾಗಿ ನನ್ನನ್ನು ಸ್ಮರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಯದಿ ವಾತಾದಿ ಅಂದ್ರೆ ವಾತ ಪಿತ್ತ ಕಫದಿಂದ, ಯದಿ ವಾತಾದಿ ದೋಷೇಣ ಯೋ ಮದ್ಭಕ್ತ ಮಾಂ ನಚ ಸ್ಮರೇತ್, ನನ್ನ ಭಕ್ತ ನನ್ನನ್ನು ನೆನಪು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಇಟ್ಕೊಂಡ್ರೆ, ಆಗ ನಾನೇನ್ ಮಾಡ್ತೇನೆ? ಅಹಂ ಸ್ಮರಾಮಿ, ನಾನು ಅವನನ್ನ ಸ್ಮರಣೆ ಮಾಡ್ತೇನೆ. ಅದಲ್ಲದೆ ನಾನು ಹೋಗಿ ಅಹಂ ಸ್ಮರಾಮಿ ಮದ್ಭಕ್ತ ನಯಾಮಿ ಪರಮಾಂ ಗತಿ, ಎಲ್ಲಿಗೆ ಕರ್ಕೊಂಡು ಹೋಗ್ತೇನೆ? ನನ್ನ ಕಡೆ ಪರಮಗತಿ ಯಾವುದು? ಗೋಲೋಕ ಅಥವಾ ಯಾವುದೇ ಆಧ್ಯಾತ್ಮಿಕ ಲೋಕಕ್ಕೆ ಅವರವರ ಆರಾಧನೆಗೆ ಅನುಗುಣವಾಗಿ ರಾಮನನ್ನ ಆರಾಧನೆ ಮಾಡಿದವರು ರಾಮಲೋಕಕ್ಕೆ ಹೋಗ್ತಾರೆ. ನರಸಿಂಹ ದೇವರನ್ನ ಆರಾಧನೆ ಮಾಡಿದವರು ನರಸಿಂಹ ಲೋಕಕ್ಕೆ ಹೋಗ್ತಾರೆ. ಕೃಷ್ಣನನ್ನ ಆರಾಧನೆ ಮಾಡಿದವರು ಕೃಷ್ಣ ಲೋಕಕ್ಕೆ ಹೋಗ್ತಾರೆ. ಆದರೆ ಗೌಡಿಯ ವೈಷ್ಣವರದೊಂದು ಭಾಗ್ಯ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಗೌಡಿಯ ವೈಷ್ಣವರ ಭಾಗ್ಯ ಏನು ಅಂತ ಹೇಳಿ ಯಾರಿಗಾದ್ರೂ ಗೊತ್ತಿದೆಯಾ ಅಂದ್ರೆ? ಬೇರೆ ಯಾರಿಗೂ ಇಲ್ಲ ಇದು. ಯಾಕೆಂದ್ರೆ ನಮ್ಮ ಭಾವ ಬೇರೆ, ಒಬ್ಬೊಬ್ಬರ ಭಾವಕ್ಕೆ ಅನುಗುಣವಾಗಿ. ಇದೆಲ್ಲ ಒಳ್ಳೆಯ ಅಂದ್ರೆ ಇದೆಲ್ಲ ಕೃಷ್ಣ ಲೋಕವೇ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಸ್ಪೆಷಲ್ ಗೌಡಿಯ ವೈಷ್ಣವರಿಗೆ ಸ್ಪೆಷಲ್ ಇದೆ. ಅದೇನು ಅಂತ ಯಾರಿಗಾದ್ರೂ ಗೊತ್ತಾ? ಟ್ರೈ ಮಾಡಿ. ವೃಂದಾವನದ ಓಕೆ, ವೃಂದಾವನ ಕರೆಕ್ಟ್. ನೀವು ಗೋಲೋಕ ಚಾರ್ಟ್ ಅಂತ ಹೇಳಿ ನೋಡಿದ್ದೀರಾ? ನೋಡಿದ್ದೇವೆ. ಓಕೆ, ಈಗ ಸಿಗ್ತಾ ನೋಡುವ. ಅದರಲ್ಲಿ ನಿಮ್ಗೆ ಕ್ಲೂ ಇದೆ.
ಝೂಮ್ ಮಾಡ್ಲಿಕ್ಕೆ ಆಗಲ್ಲ ನಂಗೆ, ಅಷ್ಟು ಟೆಕ್ನಾಲಜಿ ಗೊತ್ತಿಲ್ಲ. ಸರಿ, ಯಾರಿಗಾರು ಗೊತ್ತಾ ಏನು ಅಂತ ಕ್ಲೂ? ನಿಮ್ಮ ಮನೆಯಲ್ಲಿ ಗೋಲೋಕ ಚಾರ್ಟ್ ಇದ್ರೆ ನೋಡಿ. ಕೃಷ್ಣನಿಗೆ ಸೇವೆ ಮಾಡ್ಬೋದಲ್ವಾ ಪ್ರಭು? ಅದು ಕರೆಕ್ಟ್. ಬೇರೆ ಏನಾದ್ರು ಐಡಿಯಾ ಇದೆಯಾ? ಗೋಲೋಕ ಚಾರ್ಟ್ ಅಲ್ಲಿ ಇದೆ. ಚಿಂತನೆ ಮಾಡಿ, ಗೌಡಿಯ ವೈಷ್ಣವರದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿ. ಇದರಲ್ಲಿ ಕಾಣುದಿಲ್ಲ. ಅಯೋಧ್ಯ ಅಂತ ಇತ್ತು, ಆಮೇಲೆ ಇದು ಗೋಲೋಕ ವೃಂದಾವನ. ಇಲ್ಲಿ ನೀವು ಸರಿಯಾಗಿ ಸರಿಯಾಗಿ ಝೂಮ್ ಮಾಡಿ ನೋಡಿದರೆ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಗೋಲೋಕದಲ್ಲಿ ಏನಿದೆ? 2 ಧಾಮಗಳು. ಯಾವುದೆಲ್ಲ? ಸೈಮಲ್ಟೇನಿಯಸ್ಲಿ 2 ಲೀಲೆಗಳಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ನಮಗೆ ಸಿಗ್ತದೆ. ಯಾವುದರಲ್ಲಿ? ಮಥುರಾ ದ್ವಾರಕ ಅಲ್ಲ, ಗೋಕುಲ. ಯಾರಿಗೆ ಗೊತ್ತಿಲ್ಲ? ನಿಮ್ಗೆ ಗೊತ್ತಿದೆ 100%. ನಾನು ಹೇಳಿದ್ರೆ ಅಯ್ಯೋ ಗೊತ್ತಿತ್ತಲ್ಲ ಅಂತ ಆಗತ್ತೆ. ರಾಧಾಕೃಷ್ಣರ ನಿತ್ಯ ಲೀಲೆ. ಅದು ಕರೆಕ್ಟ್, ಅದು ಕರೆಕ್ಟ್ ಆಗಿ ಹೇಳಿದ್ರಿ. ರಾಧಾಕೃಷ್ಣ ನಿತ್ಯ ಲೀಲೆಯಲ್ಲಿ ಕರೆಕ್ಟು. ಆದ್ರೆ ನಾನು ಹೇಳಿ ಕ್ಲೂ ಕೊಟ್ಟಿದ್ದೇನೆ, ಗೌಡಿಯ ವೈಷ್ಣವರು ಅಂತ ಹೇಳಿ. ಅಷ್ಟೇ. ವೃಂದಾವನ್ ಮಾಯಾಪುರ ಪ್ರಭು. ಹಾ, 2 ಲೀಲೆಯಲ್ಲಿ, ಚೈತನ್ಯ ಲೀಲೆ ಮತ್ತು ಅಥವಾ ಗೌರ ಲೀಲೆ ಮತ್ತು ಕೃಷ್ಣ ಲೀಲೆ, 2 ಲೀಲೆಗಳಲ್ಲಿ ಸೈಮಲ್ಟೇನಿಯಸ್ಲಿ ಜೊತೆಯಲ್ಲೇ ಭಾಗಿಯಾಗುವಂತಹ ಅವಕಾಶ. ಅಂತಹ ಒಂದು ಅದ್ಭುತವಾದಂಥ ವಿಚಾರ ಇದು. ಪ್ರಯಾಣ ಕಾಲೆ ಅಂತ ಹೇಳುವ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ಬದುಕಿನಲ್ಲಿ ಈ ಶ್ಲೋಕದಲ್ಲಿ ಪ್ರಯಾಣ ಕಾಲೆ, ವಾಪಸ್ ಭಗವದ್ಗೀತೆಯ ಶ್ಲೋಕಕ್ಕೆ ಬರೋಣ. ಈ ಶ್ಲೋಕದಲ್ಲಿ ಪ್ರಯಾಣ ಕಾಲೆ ಎನ್ನುವ ಮಾತು ಬಹು ಮಹತ್ವದ್ದು. ಏಕೆಂದರೆ ಬದುಕಿನಲ್ಲಿ ನಾವು ಮಾಡಿದುದೆಲ್ಲ ಸಾವಿನ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ. ಅದರ ಕಾರಣ ಜಾಸ್ತಿ ಏನು ಮಾಡಿದ್ದೇವೆ ಅದೇ ಬರುದು. ಹೆಚ್ಚು ಈಗ ಎಕ್ಸಾಮಿಗೆ ನಾವು ಬರೀಲಿಕ್ಕೆ ಆಗುದು ಯಾವುದು? ಒಳ್ಳೆ ಓದಿದ್ದನ್ನು ಮಾತ್ರ ಬರೀಲಿಕ್ಕೆ ಆಗುದು. ಸ್ವಲ್ಪ ಸ್ವಲ್ಪ ಓದಿದ್ದು ನೆನಪಿಗೆ ಬರ್ತದ? ಏನೋ ಯಾರೋ ಕೃಪೆ ಮಾಡಿದ್ರೆ ಬರ್ಬೋದು ಅಷ್ಟೇ. ಯಾರಾದ್ರೂ ತೋರಿಸಿದ್ರೆ ಅಥವಾ ಸಡನ್ ನೆನಪಾಗುದು ಎಲ್ಲರೂ ಇದ್ರೆ ಅವಕಾಶ, ಅದು ಭಾರಿ ಅಪರೂಪ. ಚೆನ್ನಾಗಿ ಓದಿದ್ದು ಮಾತ್ರ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಆಗುದು. ಅದ ಕಾರಣ ನಾವು ಇಡೀ ಜೀವನದಲ್ಲಿ ಚೆನ್ನಾಗಿ ಏನ್ ಮಾಡಿದ್ದೇವೆ? ಮಕ್ಕಳ ಮೇಲೆ ಪ್ರೀತಿ, ಹಣದ ಮೇಲೆ ಪ್ರೀತಿ, ನಮ್ಮ ಅಂತಸ್ತಿನ ಮೇಲೆ ಪ್ರೀತಿ, ಆಹಾರದ ಬಗ್ಗೆ ವ್ಯಾಮೋಹ, ಇದೆಲ್ಲ ನಾವು ಏನೆಲ್ಲ ಜಾಸ್ತಿ ಮಾಡಿದ್ದೇವೆ, ಮರಣ ಸಮಯದಲ್ಲಿ ಅದೇ ಮಾಡೋದು. ಎಷ್ಟೋ ಜನ ಏನೇನೋ ಮಾಡ್ತಾರೆ, ಅಡಿಗೆ ಮಾಡೋದು ಮಾಡ್ತಾರೆ, ಮಾತಾಡ್ತಾರೆ, ಹಿಂದಿನ ಜೀವನ ಯಾರನ್ನೋ ಉದಾಹರಣೆಗೆ ಯಾರ್ಯಾರನ್ನೋ ಕರೀತಾರೆ. ಆ ರೀತಿ ಎಲ್ಲ ಆಗತ್ತೆ ನಮಗೆ. ಅದ ಕಾರಣ ಇದು ತುಂಬಾ ಡೇಂಜರಸ್ ಸಿಚುವೇಶನ್. ಆದ ಕಾರಣ ಈ ಡೇಂಜರ್ ಅನ್ನು ನಮಗೆ ಈ ಅಧ್ಯಾಯದ ಮುಖಾಂತರ ಅರ್ಥ ಮಾಡಿಕೊಂಡು ಪ್ರತಿ ಕ್ಷಣ ನಾವು ಕೃಷ್ಣನ ಜಪ ಮಾಡಲಿಕ್ಕೆ, ಕೃಷ್ಣನ ಚಿಂತನೆ ಮಾಡಬೇಕು. ಆಗ ಮಾತ್ರ ಕಾನ್ಶಿಯಸ್ನೆಸ್ ಪ್ಯೂರ್ ಆಗಿ ಪರೀಕ್ಷೆಗೆ, ಮೇನ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೇವೆ ನಮಗೆ ಗೊತ್ತಿಲ್ಲದೇನೆ. ಯಾಕೆಂತಂದ್ರೆ ಅದೇ ನಾವು ಮಾಡಿದ್ದೇ ಅದೇ ಅಲ್ವಾ, ಅದೇ ಬರುದು. ಬೇರೆ ಏನೋ ಮಾಡಿದ್ರೆ ಅದು ಬರ್ತದೆ. ಫಿಲ್ಮಿನ ಹಾಗೆ ಅದು. ಆ ಟೈಮಲ್ಲಿ ಎಲ್ಲ ಒಂದ್ಸರ್ತಿ ಎಲ್ಲ ಬರ್ತದೆ ಫಿಲ್ಮಿನ ಹಾಗೆ, ಟಕ್ 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 ಅಂತ. ಇಡೀ ಫಸ್ಟ್ ಹೊಟ್ಟೆಯಿಂದ ಹೊರಗೆ ಬಂದು ಬೆಡ್ಡಿನಲ್ಲಿ ಇರೋ ತನಕ ಎಲ್ಲ ಒಂದ್ಸರ್ತಿ ಬರ್ತದೆ ಸಾಯಿಗಾಗ. ಆಗ ಯಾವುದು ಮೇನ್ ಪ್ರಿಡಾಮಿನೆನ್ಸ್ ಏನಿದೆ, ಯಾವುದು ಜಾಸ್ತಿ ಮಾಡಿದ್ದೇವೆ, ಅದಕ್ಕೆ ಅಕಾರ್ಡಿಂಗ್ಲಿ ಜನ್ಮ ಸಿಗ್ತದೆ. ಇದು ನಿಜವಾದ ಅರ್ಥ. ಆಕ್ಚುಲಿ ಸಾಯುವ ಸಮಯದಲ್ಲಿ ಏನು ಥಾಟ್ ಇದೆ ಅಂತ ಹೇಳಿದ್ರೆ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ ಇದೆ. ಇಡೀ ಜೀವನದಲ್ಲಿ ನಾವು ಏನೇ ಮಾಡಿದ್ದೇವೆ ಅದು ಜೊತೆಯಾಗಿ ಬಂದು ಯಾವುದು ಅದರಲ್ಲಿ ಜಾಸ್ತಿ ಇದೆ ಅದಕ್ಕೆ ಪಾಪ ಜಾಸ್ತಿ ಮಾಡಿದರೆ ಪಾಪವೇ ಸಿಗುದು, ಪುಣ್ಯ ಜಾಸ್ತಿ ಅಂದ್ರೆ ಪುಣ್ಯ ಸಿಗುದು. ಆದ ಕಾರಣ ನಾವು ಪಾಪ ಪುಣ್ಯ ಮಾಡೋ ಉದ್ದೇಶ ಅಲ್ಲ ನಮ್ದು, ಭಗವಂತನ ಭಕ್ತಿ ಮಾಡೋ ಉದ್ದೇಶ. ಭಗವಂತನ ಭಕ್ತಿ ಮಾಡಿದರೆ ಮಾತ್ರ ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಭಗವಂತನ ಭಕ್ತಿ ಬಿಟ್ಟು ಬೇರೆ ಏನು ಮಾಡಿದ್ರೂ ಅದು ಪ್ರಯೋಜನಕ್ಕಿಲ್ಲ. ಆದ ಕಾರಣ ಅದೆಲ್ಲ ಮಾಡುವಾಗ ನಾವೇನ್ ಮಾಡಬೇಕು? ಭಕ್ತಿಗೆ ಪ್ರಯೋಜನ ಆಗುವಂಥದ್ದನ್ನೇ ಮಾಡಬೇಕು. ಅದು ಮಾಡಬಾರ್ದು ಅಂತಲ್ಲ. ಈಗ ಪರೀಕ್ಷೆಗೆ ಒಳ್ಳೆ ಓದಬೇಕು, ಅಡಿಗೆ ಒಳ್ಳೇದು ಮಾಡಬೇಕು, ಆದರೆ ಭಗವಂತನ ಸೇವೆಗೋಸ್ಕರ ಅದೆಲ್ಲ ಅಂತ ಅನ್ಕೊಳ್ಬೇಕಲ್ಲ, ಅದು ಸತ್ಯ ಕೂಡ.
ಸತ್ಯ ಅಂತ ನಾವು ತಗೊಳ್ಳೋದಿರಿದ್ರೆ ಅಳ್ಕೊಳ್ಬೇಕು. ಫೋರ್ಸ್ಫುಲ್ ಆಗಿ ಆದ್ರೂ ಇದನ್ನು ಮಾಡಿದ್ರೆ ನಮಗೆ ಭಗವಂತನ ಪ್ರಜ್ಞೆ ಬೆಳೀತದೆ. ಈಗ ಉದಾಹರಣೆ, ನನಗಂತೂ 16 ರೌಂಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಉದಾಹರಣೆ, 16 ರೌಂಡ್ ಮಾಡುದಂದ್ರೆ ಕಷ್ಟ. ಫಸ್ಟಿಗೆ 1 ವರ್ಷ ತುಂಬಾ ಖುಷಿ, ಮತ್ತೊಂದು ವರ್ಷ ಆಗುವ ತುಂಬಾ ಕಷ್ಟ ಆಗ್ತದೆ. ಹೀಗೆ ಮೇಲೆ ಕೆಳಗೆ ಆಗ್ತದೆ ನಮ್ಮ ಜೀವನದಲ್ಲಿ, ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಹೇಗೋ ನಾನು ಆ ನಿಯಮ ಅಂತ ಹೇಳಿ ಮಾಡ್ಲಿಕ್ಕೆ ಶುರು ಮಾಡಿ, ಆ ನಿಯಮದಿಂದವೇ ಬೆನಿಫಿಟ್ ಸಿಕ್ಕಿ ಏನಾಗ್ತದೆ, ಆ ಮಾಲೆಯಲ್ಲಿ ಮಾಡುವಂತಹ ಜಪದಲ್ಲಿ ಟೇಸ್ಟ್ ಶುರು ಆಗ್ತದೆ. ಈಗ ಫಸ್ಟ್ 1 ವರ್ಷ ಇರುವ ಟೇಸ್ಟಿಗೂ ಆಮೇಲೆ ಟೇಸ್ಟ್ ಕಮ್ಮಿ ಆಗಿ ಪುನಃ ಸಾಧನೆಗೋಸ್ಕರ ಅಂತ ಮಾಡಿ ಮತ್ತೆ ಬರುವ ಟೇಸ್ಟಿಗೂ ವ್ಯತ್ಯಾಸ ಇದೆ. ಆದ ಕಾರಣ ಭಗವಂತನ ನಾಮ ಅಂತ ಹೇಳಿದ್ರೆ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅಚಿಂತ್ಯ. ನಾವು ಏನು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ನನಗೆ ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಮಗೆ ಖುಷಿಗಲ್ಲ ಹರೇ ಕೃಷ್ಣ ಮಹಾಮಂತ್ರ, ಭಗವಂತನ ಖುಷಿಗೋಸ್ಕರ ಆಗ್ಬೇಕು. ಆಗ ನಾವು ನಿರಂತರ ಜಪ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ನಮಗೇನಾಗ್ತದೆ, ಇನ್ನೊಬ್ಬನಿಗೆ ಮಾಡ್ಲಿಕ್ಕೆ ರೆಡಿ ಇಲ್ಲ ನಾವು, ನನಗೋಸ್ಕರವೇ ಮಾಡ್ಲಿಕ್ಕೆ. ಆದ ಕಾರಣ ಫಸ್ಟ್ ನನಗೋಸ್ಕರವೇ ಮಾಡ್ತಾ ಇದ್ದೇನೆ ಗೊತ್ತಿಲ್ಲದೆ, ಆದ ಕಾರಣ ನನಗೆ ಅದರಲ್ಲಿ ಖುಷಿ ಸಿಗ್ತಾ ಇದೆ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ನಾನು ಕೃಷ್ಣ ಲೋಕಕ್ಕೆ ಹೋಗ್ತೇನೆ, ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರೆ ನಾನು ದೊಡ್ಡ ಭಕ್ತನಾಗ್ತೇನೆ, ಈ ರೀತಿಯ ಚಿಂತನೆ ನನಗೆ. ಆಗ ನನಗೆ ಹರೇ ಕೃಷ್ಣ ಮಹಾಮಂತ್ರ ಮಾಡ್ಲಿಕ್ಕೆ ಆಸಕ್ತಿ. ಸ್ವಲ್ಪ ಸಮಯದಲ್ಲಿ ನನಗೆ ಗೊತ್ತಾಗ್ತದೆ, ಅಲ್ಲ ಇದು ಶಾಸ್ತ್ರ ಓದುವಾಗ ಕೃಷ್ಣನ ಸೇವೆ ಅಂತ ಹೇಳಿ ಮಾಡ್ಲಿಕ್ಕೆ ಶುರು ಮಾಡುವಾಗ ಸ್ವಲ್ಪ ಸಮಯ ಕಷ್ಟ ಆಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ನಿಧಾನವಾಗಿ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ, ನನ್ನ ನಿಜವಾದ ಖುಷಿ ಕೃಷ್ಣನಲ್ಲೇ ಇದೆ. ಆದ ಕಾರಣ ಕೃಷ್ಣನ ಸೇವೆ ಮಾಡಿದ್ರೆ ಮಾತ್ರ ನನಗೆ ಖುಷಿ ಅಂತ ಗೊತ್ತಾಗ್ತದೆ. ಅದರಿಂದ ಮೇಲೆ ಹೋಗುವಾಗ ಅಯ್ಯೋ ನನ್ನ ಖುಷಿ ಏನಾಗತ್ತೆ, ನನಗೆ ಕೃಷ್ಣನೇ ಎಲ್ಲವೂ, ಕೃಷ್ಣನ ಸೇವೆಯೇ ಎಲ್ಲವೂ ಅಂತ ಗೊತ್ತಾಗುವಾಗ ಇನ್ನೂ ಜಾಸ್ತಿ ಮುಂದೆ ಬರ್ಲಿಕ್ಕೆ ಶುರು ಆಗ್ತದೆ. ಹರೇ ಕೃಷ್ಣ ಮಹಾಮಂತ್ರ ಅದನ್ನು ಏನ್ ಹೇಳ್ತಾನೆ ಅಂದ್ರೆ, ಮಹಾಮಂತ್ರವೇ ನಮಗೆ ತೋರಿಸಿಕೊಡ್ತದೆ ಇದನ್ನೆಲ್ಲ. ಅಷ್ಟು ಅದ್ಭುತವಾದಂತಹ ಮಂತ್ರ ಸಾಧನೆ ಇದು ಕಲಿಯುಗಕ್ಕೆ. ಈ ಕಲಿಯುಗದ ಮಂತ್ರ ಸಾಧನೆಯನ್ನು ನಾವು ಯಾವತ್ತೂ ಬಿಡಬಾರ್ದು. ತಾರಕ ಮಂತ್ರ ಅಂತ ಹೇಳ್ತಾರೆ ಇದಕ್ಕೆ. ನೋಡ್ಲಿಕ್ಕೆ ಹಿತ್ತಲ ಗಿಡದ ತರ ಅದು. ಎಲ್ಲ ಕಡೆ ಭಗವದ್ಗೀತೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಎಲ್ಲ ಕಡೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ದಾರೆ, ಮರ್ಸಿ ಎಲ್ರಿಗೂ ಸಿಗ್ತಾ ಇದೆ. ಹಾಗೆ ಅಂತ ಹೇಳಿ ನಾವು ಗೊತ್ತಾದ ಮೇಲೆ ಅದನ್ನ ಹಿತ್ತಲ ಗಿಡದ ತರ ತಗೊಳ್ಬಾರ್ದು. ಅದು ಅದ್ಭುತವಾದ ಮದ್ದು. ನಮ್ಮ ಈ ಭವ ರೋಗ ಇದೆಯಲ್ಲ, ಪುನಃ ಪುನಃ ಇಲ್ಲಿಗೆ ಬರುವಂತಹ ರೋಗ, ನಮಗೆ ಪುನಃ ಪುನಃ ಮನುಷ್ಯ ಯೋನಿಗೆ ಅಥವಾ ದೇಹ ಪಡ್ಕೊಳ್ಳುವಂತಹ, ಮನುಷ್ಯ ಯೋನಿ ಅಂತಲ್ಲ, ದೇಹ ಪಡ್ಕೊಳ್ಳುವಂತಹ ಒಂದು ರೋಗ, ಆ ರೋಗದಿಂದ ಹೊರಗೆ ಬರಲಿಕ್ಕೆ ಒಂದೇ ಮದ್ದು. ಆ ಮದ್ದೇ ಈ ಮಹಾಮಂತ್ರದ ಸಾಧನೆ ಗುರುಮುಖೇನ ಸಿಕ್ಕಿದ್ದು. ಆದರೆ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಮಹಾಮಂತ್ರ ಗುರು ಇಲ್ಲದೆ ಶುರುವಾಗಿ ಗುರು ಸಿಗ್ತದೆ ಮಹಾಮಂತ್ರದಿಂದ. ಅಂತಹ ಅದ್ಭುತವಾದ್ದು. ಬೇರೆ ಎಲ್ಲ ಕಡೆ ಗುರು ಸಿಕ್ಕಿದ ಮೇಲೆ ಮಂತ್ರ ಶುರುವಾಗುವುದು, ಆದರೆ ಇಲ್ಲಿ ಗುರು ಸಿಗೋಕ್ಕಿಂತ ಮುಂಚೆಯೇ ಮಂತ್ರ ಶುರುವಾಗಿದೆ. ಅಂತಹ ಅದ್ಭುತವಾದಂತಹ ಮಹಾಮಂತ್ರ ಇದು. ಇದಕ್ಕೆ ಏನು ರೀತಿ ನಿಯಮ ಏನೂ ಇಲ್ಲ. ಮಹಾಮಂತ್ರದ ಜಪ ಯಾರು ಯಾವತ್ತು ಮಾಡಬಹುದು. ಮಾಡಿದರೆ ಏನು ಫಲ ಅಂತ ಹೇಳಿದ್ರೆ, ಸತ್ಸಂಗ ಸಿಗತ್ತೆ, ಸತ್ಸಂಗ ಸಿಕ್ಕಿದ್ದು ಗಾಢ ಆಗತ್ತೆ, ಗುರು ಸಿಗ್ತಾರೆ. ಈ ರೀತಿಯಲ್ಲಿ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಈ ಮಂತ್ರವೇ ಸಾಧ್ಯ, ಮಂತ್ರ ಸಾಧನೆಯಿಂದ. ಏಕೆಂದರೆ ಬದುಕಿನಲ್ಲಿ ನಾವು ಮಾಡಿದ್ದೆಲ್ಲ ಸಾವಿನ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ. ಇದು ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ, ಪರೀಕ್ಷೆ ಮಾಡುವಾಗ ಏನ್ ಮಾಡ್ತಾರೆ, ಆಚೀಚೆ ಹೋಗುವಾಗೆಲ್ಲ ಮಗ್ಗಿ ಬಾಯಿಪಾಠ, ಚಿಕ್ಕ ಮಗು ಇರುವಾಗ ಆಚೀಚೆ ಮಗ್ಗಿ ಬಾಯಿಪಾಠ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿ ಈಗ ಕೂಡ ಯಾವುದೋ ದೊಡ್ಡ ಎಕ್ಸಾಮಿಗೆ ಓದುವವರು ಏನ್ ಮಾಡ್ತಾರೆ, ಅಲ್ಲಲ್ಲಿ ಹಾಕಿರ್ತಾರೆ ನೆನಪು ಮಾಡ್ಲಿಕ್ಕೋಸ್ಕರ, ಏನಾದ್ರೆ ಸ್ಟಿಕ್ ನೋಟ್ ಅಲ್ಲಲ್ಲಿ ಹಾಕಿರ್ತಾರೆ. ಅದೇ ರೀತಿ ನಮ್ಮ ಹೃದಯದಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಸ್ಟಿಕ್ ನೋಟ್ ತರ ಇಟ್ಕೊಳ್ಬೇಕು. ಅದನ್ನು ಕಂಟಿನ್ಯೂಸ್ ಎಲ್ಲಿ ಹೋದ್ರೂ ಅದನ್ನೇ ಮಾಡೋದು. ನಮಗೆ ಒಂದೇ ಸಾಧನೆ, ಎಲ್ಲಿ ಹೋದ್ರೂ ಅದನ್ನೇ ಮಾಡೋದು. ಅದಕ್ಕೆ ಅನುಕೂಲವಾಗಿ ಸಂಸ್ಕೃತದ ಬೇರೆ ಬೇರೆ ಶ್ಲೋಕಗಳು, ಉದಾಹರಣೆಗೆ ಭಗವದ್ಗೀತೆಯ ಶ್ಲೋಕ, ಚೈತನ್ಯ ಚರಿತಾಮೃತ ಶ್ಲೋಕ, ಇದೆಲ್ಲ ಅದಕ್ಕೆ ಅನುಕೂಲವಾದದ್ದು. ಆದ ಕಾರಣ ನಾವು ಇದನ್ನೆಲ್ಲ ಜೊತೆಯಲ್ಲಿ ಮಾಡಬೇಕು. ಆದರೆ ಮುಖ್ಯ ಹರೇ ಕೃಷ್ಣ ಮಹಾಮಂತ್ರವನ್ನು ಹೃದಯದಲ್ಲಿ ಇಟ್ಕೊಂಡು ಸತತವಾಗಿ ಅದರ ಸಾಧನೆ. ಹೇಗೆ ಪರೀಕ್ಷೆಯ ಸಮಯದಲ್ಲಿ ಓದ್ತಾರೆ, ಅದೇ ರೀತಿಯಲ್ಲಿ ನಮ್ಮ ನಿಜವಾದ ಪರೀಕ್ಷೆ ಯಾವುದು ಅಂತ ಹೇಳಿದ್ರೆ ದೇಹ ಬಿಡುವಂತಹ ಸಮಯ. ಆ ಎಕ್ಸಾಮ್ ಅಲ್ಲಿ ನಾವು 100% ಮಾರ್ಕ್ ಸಿಕ್ಕಿ ಭಗವಂತನ ಸೇವೆಗೆ ತೇರ್ಗಡೆ ಆಗಬೇಕು. ನಾವು ಈಗ ಮಾಡ್ತಾ ಇದ್ದೇವೆ, ಆದರೆ ಖಂಡಿತವಾಗಿ ಶ್ಯೂರಿಟಿ ಇಲ್ಲ. ಶ್ಯೂರಿಟಿ ಆಗುದು ಯಾವಾಗ ಅಂತ ಹೇಳಿದ್ರೆ ಆ ತೇರ್ಗಡೆ ಆಗುವಾಗ. ಆ ತೇರ್ಗಡೆ ಆದ್ರೆ ನಮ್ಮದೆಲ್ಲ ನಿಜವಾದ ಭಾಗ್ಯ ಅದು. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರು ಯಾರು ಎಂದು ತಿಳಿಯಲು ಅರ್ಜುನನು ಬಹು ಕಾತರನಾಗಿದ್ದಾನೆ. ಆ ಕಡೆಯ ಕ್ಷಣದಲ್ಲಿ ಅವರ ಸ್ಥಿತಿ ಹೇಗಿರಬೇಕು,
ಸಾವಿನ ಕ್ಷಣದಲ್ಲಿ ದೇಹದ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ. ಸಾವಿನ ಕ್ಷಣದಲ್ಲಿ ದೇಹದ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತದೆ. ನಮಗೆಲ್ಲರೂ ನೋಡಿದ್ದೇವೆ ನಾವು. ನಮ್ಮ ಮನೆ ಹತ್ತಿರದವರು ಇರಬಹುದು, ನಮ್ಮ ಆಪ್ತರಿರ್ಬೋದು, ನಮ್ಮ ಅಪ್ಪ ಅಮ್ಮ ಇರಬಹುದು, ಅಜ್ಜ ಇರಬಹುದು, ಯಾರೇ ಇರಬಹುದು. ನಾವು ಅವರು ದೇಹತ್ಯಾಗ ಆಗುವಾಗ ನಾವು ನೋಡಿದ್ದೇವೆ ಎಷ್ಟು ಕಷ್ಟ. ಕೆಲವರು ಸಡನ್ ಆಗಿರಬಹುದು, ಕೆಲವರು ಈ ರೀತಿ ಕಷ್ಟಪಟ್ಟಿರಬಹುದು ಕರ್ಮಕ್ಕೆ ಅನುಗುಣವಾಗಿ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಸಡನ್ ಆಗಲಿ ಹೇಗೆ ಆಗಲಿ ಕೂಡ ಕೃಷ್ಣನ ನೆನಪು ಮಾಡೋದು ಅಷ್ಟು ಸುಲಭ ಅಲ್ಲ. ಅದೊಂದು ದೊಡ್ಡ ಭಾಗ್ಯ ಇರಬೇಕು ಅದಕ್ಕೆ. ಆ ಭಾಗ್ಯಕ್ಕೋಸ್ಕರ ನಾವು ಹಾತೊರಿಬೇಕು. ಅದಕ್ಕೋಸ್ಕರ ನಾವು ಕೃಪೆಗೆ ಕಾಯಬೇಕು. ಮನಸ್ಸು ಯೋಗ್ಯ ಸ್ಥಿತಿಯಲ್ಲಿ ಇರುವುದಿಲ್ಲ ಯಾವಾಗ ಸಾವಿನ ಸಂದರ್ಭದಲ್ಲಿ. ಫುಲ್ ಟೆನ್ಷನ್ ಇರ್ತದೆ, ನೋವಿರ್ತದೆ. ಎಷ್ಟು ನೋವಿರ್ತದೆ ಅಂತ ಹೇಳಿದ್ರೆ, ಒಂದು ಆತ್ಮವನ್ನ ದೇಹದಿಂದ ಎಳಿವಾಗ, ಯಾವುದು ಯಮದೂತರು ಬಂದು ಎಳಿವಾಗ, ಭಗವಂತನ ಭಕ್ತರಿಗೆ ವಿಷ್ಣು ದೂತರು ಬರ್ತಾರೆ, ಆದರೆ ಯಮದೂತರು ಬಂದು ಎಳಿವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಎಷ್ಟು ನೋವಾಗ್ತದೆ ಅಂತಿಲ್ಲ. ಆ ನೋವಿನಿಂದ ಎಲ್ಲ ಮರ್ತು ಹೋಗ್ತದೆ, ಯಾರು ಅಂತ ಹೇಳುದೇ ಮರ್ತು ಹೋಗಿರ್ತದೆ. ಫಸ್ಟ್ ಆಫ್ ಆಲ್ ಕಾನ್ಶಿಯಸ್ನೆಸ್ಸೇ ಇರುವುದಿಲ್ಲ. ಹಾಗೆ ಹೇಗೆ ಭಗವಂತನ ಸ್ಮರಣೆ ಸಾಧ್ಯ? ದೇಹದ ಈ ಸ್ಥಿತಿಯಿಂದ ಅಲ್ಲೋಲ ಕಲ್ಲೋಲವಾದ ಮನಸ್ಸಿಗೆ ಪರಮ ಪ್ರಭುವನ್ನು ಸ್ಮರಿಸುವುದು ಸಾಧ್ಯವಾಗದೆ ಹೋಗಬಹುದು. ಒಬ್ಬ ಮಹಾಭಕ್ತರಾದ ಮಹಾರಾಜ ಕುಲಶೇಖರರು ಹೀಗೆ ಪ್ರಾರ್ಥಿಸುತ್ತಾರೆ. ಇಲ್ಲ ಇದೆ, ನನ್ನ ಪ್ರೀತಿಯ ಪ್ರಭುವೇ, ಈಗ ನಾನು ಸಂಪೂರ್ಣವಾಗಿ ಆರೋಗ್ಯದಿಂದ ಇದ್ದೇನೆ. ಈಗಲೇ, ಅದೇ ಶ್ಲೋಕ ನಾವೀಗ ಓದಿರುವಂತಹ ಶ್ಲೋಕ, ಈಗಲೇ ನಾನು ಸಾಯುವುದು ಉತ್ತಮ. ಏಕೆಂದರೆ ಏಕೆಂದರೆ ಆಗ ನನ್ನ ಮನಸ್ಸಿನ ಹಂಸವು ನಿನ್ನ ಪಾದ ಕಮಲದ ನಾಳಗಳನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು. ಇದರ ಬಗ್ಗೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ. ಈ ಉಪಮಾನವನ್ನು ಬಳಸಲು ಕಾರಣ, ನೀರಿನ ಪಕ್ಷಿಯಾದ ಹಂಸಕ್ಕೆ ಕಮಲದ ಹೂವನ್ನು ಅಗೆಯುವುದೆಂದರೆ ಸಂತಸ. ಕಮಲವನ್ನು ಪ್ರವೇಶಿಸುವುದು ಅದಕ್ಕೆ ಒಲವಿನ ಆಟ. ಯಾಕೆ ಉದ್ದೇಶ ಏನು ಅಂತ ನಮಗೆ ಇಲ್ಲಿ ಅರ್ಥ ಆಯ್ತು. ಮಹಾರಾಜ ಕುಲಶೇಖರರು ಭಗವಂತನಿಗೆ ಹೀಗೆ ಹೇಳುತ್ತಾರೆ, ಈಗ ನನ್ನ ಮನಸ್ಸಿಗೆ ಕ್ಷೋಭೆ ಇಲ್ಲ, ಅಂದ್ರೆ ನಾನು ಖುಷಿಯಲ್ಲಿದ್ದೇನೆ, ಈಗ ಸ್ವಲ್ಪ ಆದ್ರೂ ಆರೋಗ್ಯ ಚೆನ್ನಾಗಿದೆ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನಿನ್ನ ಚರಣ ಕಮಲವನ್ನು ಧ್ಯಾನಿಸುತ್ತಾ ನಾನು ಈಗಲೇ ಸತ್ತರೆ ನನ್ನ ಭಕ್ತಿಪೂರ್ವಕ ಸೇವೆಯು ಪರಿಪೂರ್ಣವಾಗುವುದೆಂದು ನನಗೆ ನಿಶ್ಚಯ. ನಾವೆಲ್ಲ ಅನ್ಕೊಳ್ಬಹುದು, ನಾವೀಗ ಏನು ಪ್ರಾಯ ಆಗ್ಲಿಲ್ಲಲ್ಲ ಅಂತ ಹೇಳಿ ಕೆಲವರು ಅನ್ಕೊಳ್ಬಹುದು, ಪ್ರಾಯ ಆಗಿದೆ ಅಂತ ಕೆಲವರು ಅನ್ಕೊಳ್ಬಹುದು. ಆದರೆ ಈ ಸಾಧನೆ, ಮಹಾಮಂತ್ರದ ಸಾಧನೆ ಮಾಡ್ಲಿಕ್ಕೆ ನಾವೆಲ್ಲರೂ ಆರೋಗ್ಯದಲ್ಲೇ ಇದ್ದೇವೆ, ಏನು ಕಷ್ಟ ಇಲ್ಲ, ನಮ್ಗೆಲ್ಲರಿಗೂ ಮಾಡಬಹುದು. ನಾವೆಲ್ಲ ಸೇರಿದವರು, ನಾವು ಯಾರು ಅಂತಹ ಕೋಮದಲ್ಲಿ ಇರುವಂತಹವ್ರು ನಾವು ಯಾರು ಅಲ್ಲ. ಆದ ಕಾರಣ ನಮ್ಮದೆಲ್ಲ ಭಾಗ್ಯ. ನಮಗೆ ಕೋಮಕ್ಕೆ ಹೋಗೋಕ್ಕಿಂತ ಮುಂಚೆ ಇದು ಗೊತ್ತಾಗಿದೆ ಅಂತ ಹೇಳುದು ನಮ್ಮ ಭಾಗ್ಯ. ಆದರೆ ಸಹಜವಾಗಿ ಸಾವು ಬರುವ ತನಕ ನಾನು ಕಾಯಬೇಕಾದರೆ ಏನಾಗುವುದೋ ಕಾಣೆ. ಏಕೆಂದರೆ ಆ ಹೊತ್ತಿಗೆ ನನ್ನ ದೈಹಿಕ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ. ನನ್ನ ಗಂಟಲಿನಲ್ಲಿ ಉಸಿರು ಸಿಕ್ಕು ಹಾಕಿಕೊಳ್ಳುತ್ತದೆ. ಯಾಕೆಂದ್ರೆ ಕಫ, ವಾತ, ಪಿತ್ತ ಎಲ್ಲ ಒಟ್ಟಿಗೆ ಸೇರಿದೆ ಅಲ್ಲಿ. ನಿನ್ನ ಹೆಸರನ್ನು ಉಚ್ಚರಿಸಲು ನನಗೆ ಸಾಧ್ಯವಾಗುವುದೇ ಎಂದು ತಿಳಿಯದು. ಗ್ಯಾರಂಟಿ ಇಲ್ಲ ನಿನ್ನ ಹೆಸರು ನನಗೆ ತೆಗಿಲಿಕ್ಕೆ ಆಗ್ತದ ಇಲ್ವಾ ಅಂತ ಹೇಳಿ. ಕೂಡಲೇ ಸತ್ತು ಹೋಗುವುದೇ ಉತ್ತಮ. ಇಂತಹ ಸಮಯದಲ್ಲಿ ಮನುಷ್ಯನು ತನ್ನ ಮನಸ್ಸನ್ನು ಕೃಷ್ಣನ ಚರಣ ಕಮಲಗಳಲ್ಲಿ ನಿಲ್ಲಿಸುವುದು ಹೇಗೆ ಎಂದು ಅರ್ಜುನನು ಪ್ರಶ್ನಿಸುತ್ತಾನೆ. ಈ ರೀತಿ 7 ಪ್ರಶ್ನೆಗೆ ಮುಂದೆ ಭಗವಂತರ ಉತ್ತರ ಕೊಡ್ತಾರೆ. ನಾಳೆ ಕ್ಲಾಸಿಂದ ಈ ಉತ್ತರಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ರೆ, ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ಆ ಕಡೆ ಈ ಕಡೆ ಆಗಿದ್ರೆ ದಯವಿಟ್ಟು ಹೇಳಿ, ಕರೆಕ್ಷನ್ ಮಾಡ್ಕೊಂಡು ಮುಂದೆ ಹೋಗೋಣ ನಾಳೆ.